ಓಂ ಶಾಂತಿ. 27/5/2025 प्रातः मुरली बाप दादा मधुबन। मीठे बच्चे, तुम्हारा मुख अभी स्वर्ग की तरफ है। तुम नरक से किनारा कर स्वर्ग की तरफ जा रहे हो। इसीलिए बुद्धि का योग नरक से निकाल दो। बाबा ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಮುಖ ಈಗ ಸ್ವರ್ಗದ ಕಡೆ ಇದೆ. ನೀವು ನರಕದಿಂದ ದೂರ ಆಗಿ, ನರಕನ ಸೈಡ್ ಮಾಡಿ ಸ್ವರ್ಗದ ಕಡೆ ಹೋಗ್ತಾ ಇದ್ದೀರಿ. ಆದ್ದರಿಂದ ಬುದ್ಧಿಯೋಗ ನರಕದಿಂದ ತೆಗೆದು ಹಾಕಿ. ಯಾವುದನ್ನ ಬಿಟ್ಟು ಹೋಗ್ತಾ ಇದ್ದೀರಿ ಅದರಿಂದ ಬುದ್ಧಿಯೋಗ ತೆಗೆದು ಹಾಕಿ. ಎಲ್ಲಿಗೆ ಹೋಗೋರಿದ್ದೀರಿ ಅಲ್ಲಿ ನಿಮ್ಮ ಬುದ್ಧಿಯೋಗವನ್ನ ಜೋಡಿಸಿ, ನಿಮ್ಮ ಮುಖ ಸ್ವರ್ಗದ ಕಡೆ, ಕಾಲು ನರಕದ ಕಡೆ. ಹೇಗೆ ಶ್ರೀಕೃಷ್ಣನ ಬಾಲ ರೂಪ ಇದೆ, ಬಾಲಕೃಷ್ಣನ ರೂಪದ ಚಿತ್ರ ಏನಿದೆ ಅದರಲ್ಲಿ ಕಾಲಲ್ಲಿ ನರಕವನ್ನ ಒದಿತಾ ಇರೋದು, ಕೈಯಲ್ಲಿ ಸ್ವರ್ಗ ಇದೆ. ಅಂದ್ರೆ ಬುದ್ಧಿ ಅನ್ನೋದೇ ಕಾಲು. ಈ ಬುದ್ಧಿಯ ಕಾಲು ಹಳೆ ಜಗತ್ತನ್ನ ಒದಿಬೇಕು, ಹೊಸ ಜಗತ್ತನ್ನ ಸ್ವಾಗತಿಸ್ಬೇಕು. प्रश्न, सबसे ऊंची और सूक्ष्म मंजिल कौन सी है? उसे पार कौन कर सकते हैं? ಎಲ್ಲದಕ್ಕಿಂತ ಶ್ರೇಷ್ಠ ಹಾಗೂ ಸೂಕ್ಷ್ಮ ಗುರಿ ಯಾವುದು? ಅದನ್ನ ಯಾರು ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? उत्तर, तुम बच्चे स्वर्ग की तरफ मुंह करते, माया तुम्हारा मुंह नरक की तरफ फेर देती है. ನೀವು ಮಕ್ಕಳ ಮುಖನ ಬಾಬೋರ್ ಸ್ವರ್ಗದ ಕಡೆ ತಿರುಗಿಸಿದ್ರೆ ಮಾಯೆ ನಿಮ್ಮ ಮುಖ ನರಕದ ಕಡೆ ತಿರುಗಿಸ್ಬಿಡುತ್ತೆ. अनेक तूफान लाती है, उन्हीं तूफानों को पार करना है, यही है सूक्ष्म मंजिल. ಅನೇಕ ಪ್ರಕಾರದ ಬಿರುಗಾಳಿಯನ್ನ ತರುತ್ತೆ, ಆ ಬಿರುಗಾಳಿಯನ್ನ ಪಾರ್ ಮಾಡ್ಬೇಕು. ಇದೇ ನಿಮ್ಮ ಸೂಕ್ಷ್ಮವಾದ ಗುರಿ. ನಿಮ್ ಗುರಿ ಏನು ಅಂದ್ರೆ ಬಾಪ್ ಸಮಾನ ಆಗ್ಬೇಕು, ಲಕ್ಷ್ಮೀ ನಾರಾಯಣರಂತೆ ಆಗ್ಬೇಕು, ಇದೆಲ್ಲ ಬಾಹ್ಯ ಗುರಿ. ಸೂಕ್ಷ್ಮ ಗುರಿ ಯಾವುದು? ಮಾಯೆಯ ಅನೇಕ ತರಹದ ಬಿರುಗಾಳಿಗಳನ್ನು ಪಾರ್ ಮಾಡ್ತಾ ಮುಖ ಯಾವಾಗ್ಲೂ ಸ್ವರ್ಗದ ಕಡೆ ಇಟ್ಕೊಳ್ಳೋದು. इस मंजिल को पार करने के लिए नष्ट मोह बनना पड़े. ಈ ಗುರಿಯನ್ನ ಯಾರು ಕ್ರಾಸ್ ಮಾಡಕ್ಕೆ, ಯಾರು ಪಾರ್ ಮಾಡಕ್ ಸಾಧ್ಯ ಅಂದ್ರೆ ಬಾಬಾ ಹೇಳ್ತಾರೆ, ಯಾರು ನಷ್ಟ ಮೋಹಿಗಳು, ನಷ್ಟ ಮೋಹಿಗಳಾಗಬೇಕಾಗುತ್ತೆ. ನಿಶ್ಚಯ और हिम्मत के आधार पर इसे पार कर सकते. ಒಂದು ನಿಶ್ಚಯ ಹಾಗೂ ಇನ್ನೊಂದು ಸಾಹಸ, ಇದರ ಆಧಾರದ ಮೇಲೆ ನೀವು ಇದನ್ನ ಪಾರ್ ಮಾಡಲಿಕ್ಕೆ ಸಾಧ್ಯ. विकारियों के बीच में रहते निर्विकारी हंस बनना यही है मेहनत. ವಿಕಾರಿಗಳ ಮಧ್ಯದಲ್ಲಿದ್ದೂ ನಿರ್ವಿಕಾರಿ ಅಂಶಗಳಾಗೋದೆ ಪರಿಶ್ರಮದ ಮಾತಿದೆ. ಆದ್ರೆ ಗುರಿನ ಪಾರ್ ಅವ್ರು ಮಾಡ್ತಾರೆ ಯಾರು? ನಷ್ಟ ಮೋಹಿಗಳು. ನಿಶ್ಚಯ ಮತ್ತು ಸಾಹಸ ಇದೆರಡರ ಆಧಾರದ ಮೇಲೆ ಈ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಗೀತ್ ನಿರ್ಬಲ್ ಸೆ ಲಡಾಯಿ ಬಲ್ವಾನ್ ಕಿ. ಓಂ ಶಾಂತಿ. बच्चे जो सेंसिबल है वह अर्थ तो अच्छी रीति समझते हैं. जिनका बुद्धियोग शांति धाम और स्वर्ग तरफ है उन्हों को ही तूफान लगते हैं. ಮುರಳಿಯಲ್ಲಿ ಹಾಡಾಗಿದೆ, ನಿರ್ಬಲರ ಯುದ್ಧ ಬಲವಂತನ ಜೊತೆ. ಏಕೆಂದ್ರೆ ಮಾಯೆ ನಿರ್ಬಲರನ್ನಾಗಿ ಮಾಡಿ, ಮಾಯೆ ರಾಜ್ಯದಲ್ಲಿ ಮಾಯೆ ಬಲವಾನ್ ಆಗಿದೆ. ಆದ್ರೆ ಯುದ್ಧ ನಡೀತಾ ಇದೆ, ವಿಜಯ ಅಂತೂ ನಿಶ್ಚಿತ. ಮಕ್ಕಳು ಯಾರು ಸೆನ್ಸಿಬಲ್ ಇದ್ದೀರಿ, ಅರ್ಥನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಯಾರ ಬುದ್ಧಿಯೋಗ ಶಾಂತಿಧಾಮ ಹಾಗೂ ಸ್ವರ್ಗದ ಕಡೆ ಇದೆ, ಅವರಿಗೆ ಅನೇಕ ಪ್ರಕಾರದ ಬಿರುಗಾಳಿ ಬರುತ್ತೆ. बाप तो अभी तुम्हारा मुंह फेरता है. अज्ञान काल में भी पुराने घर से मुंह फिर जाता है, फिर नए घर को याद करते रहते हैं. कब तैयार हो? ಬಾಬೋರೀಗ ನಿಮ್ಮ ಮುಖನ ತಿರುಗಿಸಿದರೆ, ನರಕದ ಕಡೆಯಿಂದ ಸ್ವರ್ಗದ ಕಡೆ ತಿರುಗಿಸಿದರೆ. ಅಜ್ಞಾನ ಕಾಲದಲ್ಲೂ
ಯಾರಾದ್ರೂ ಹಳೆ ಮನೆಯಲ್ಲಿ ಇರ್ತಾರೆ, ಹೊಸ ಮನೆ ನಿರ್ಮಾಣ ಆಗ್ತಾ ಇರುತ್ತೆ ಅಂದ್ರೆ ಅವ್ರಿಗೆ ಅನ್ಸ್ತಾ ಇರುತ್ತೆ, ಹೊಸ ಮನೆ ಯಾವಾಗ ಆಗುತ್ತೆ ತಯಾರಿ, ಯಾವಾಗ ನಾವು ಆ ಮನೆಗೆ ಹೋಗ್ತೀವಿ ಅಂತ ಹಳೆ ಮನೆಯಲ್ಲಿ ಇದ್ರು ಹೊಸ ಮನೇನ ನೆನ್ಪ್ ಮಾಡ್ತಾ ಇರ್ತಾರೆ. अभी तुम बच्चों को भी ध्यान में है, तब हमारे स्वर्ग की स्थापना हो, फिर सुख धाम में आएंगे. ಈಗ ನಿಮ್ ಮಕ್ಕಳಿಗೂ ಗಮನ ಇದೆ, ಹೊಸ ಮನೆ ಕಡೆ ಯಾವಾಗ ನಮ್ ಸ್ವರ್ಗ ಸ್ಥಾಪನೆ ಆಗುತ್ತೆ, ನಾವ್ ಯಾವಾಗ ಆ ಸುಖಧಾಮಕ್ಕೆ ಹೋಗ್ತೀವಿ ಅಂತ ಹೇಳಿ. ಈ ದುಃಖಧಾಮದಿಂದ ಎಲ್ಲರೂ ಹೋಗ್ಲೇಬೇಕೀಗ. तो सारी सृष्टि के मनुष्य मात्र को बाप समझाते रहते हैं, बच्चे अभी स्वर्ग के द्वार खुल रहे हैं. ಇಡೀ ಸೃಷ್ಟಿಯ ಈ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯ ಮಾತ್ರರಿಗೂ ಬಾಬೂರ್ ತಿಳಿಸ್ಕೊಡ್ತಾ ಇರ್ತಾರೆ, ಮಕ್ಕಳೇ ಈಗ ಸ್ವರ್ಗದ ದ್ವಾರ ತೆರೆಯದಿದೆ, ಈಗ ನಿಮ್ಮ ಬುದ್ಧಿಯೋಗ ಸ್ವರ್ಗದ ಕಡೆ ಹೋಗ್ಬೇಕು. ಹೆವೆನ್ ಮೇ ಜಾನೆ ವಾಲೋಂ ಕೋ कहा जाता पवित्र, हेल में जाने वालों को अपवित्र कहा जाता है. ಯಾರು ಸ್ವರ್ಗಕ್ಕೆ ಹೋಗೋರಿದ್ದೀರಿ ಅವರನ್ನ ಪವಿತ್ರರು ಅಂತ ಹೇಳಲಾಗುತ್ತೆ, ಯಾರು ನರಕದಲ್ಲಿ ಹೋಗ್ತಾರೆ ಅವರಿಗೆ ಅಪವಿತ್ರರು ಅಂತ ಕರೀಲಾಗುತ್ತೆ. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾನೋ ಬುದ್ಧಿಯೋಗವನ್ನ ಸ್ವರ್ಗದ ಕಡೆ ಜೋಡಿಸ್ಬೇಕು. समझो बाप का बुद्धियोग हेवन तरफ और बच्चे का हेल तरफ है, तो दोनों एक घर में रह कैसे सकते हैं. ಬಾಬೋರ್ ಇವತ್ತಿನ ಜಗತ್ತಿನ ಪ್ರಾಕ್ಟಿಕಲ್ ಸಮಸ್ಯೆಗಳು ಕೆಲವ್ರದ್ದು ಅದನ್ ಬಾಬಾ ಹೇಳ್ತಾರೆ, ತಿಳ್ಕೊಳ್ಳಿ. ತಂದೆ ಬುದ್ಧಿಯೋಗ ಸ್ವರ್ಗದ ಕಡೆ ಇದೆ ಅಂದ್ರೆ ತಂದೆ ಜ್ಞಾನದಲ್ಲಿದ್ದಾರೆ, ಮಕ್ಕಳ ಬುದ್ಧಿಯೋಗ ನರಕದ ಕಡೆ ಇದೆ, ಆದ್ರೆ ಇಬ್ರು ಒಂದೇ ಮನೆಯಲ್ಲಿ ಇರ್ತಾರೆ. ಇದು ಹೇಗಿರಕ್ ಸಾಧ್ಯ. हंस और बगुले इकट्ठे रह न सके, बहुत मुश्किल है. उनका बुद्धियोग है ही 5 विकारों तरफ. ಒಬ್ರು ಹಂಸ, ಒಬ್ರು ಕೊಕ್ರೆ. ನೋಡಕ್ಕೆ ಎರಡು ಬಣ್ಣ ಒಂದೇ ತರ ಇರುತ್ತೆ, ಆದ್ರೆ ಗುಣಲಕ್ಷಣಗಳಲ್ಲಿ ಎಷ್ಟೊಂದು ಅಂತರ ಇರುತ್ತೆ, ಬಹಳ ಕಷ್ಟ. ಅವ್ರ ಬುದ್ಧಿಯೋಗ ನೋಡಿದ್ರೆ 5 ವಿಕಾರಗಳ ಕಡೆ ಇರುತ್ತೆ, ಇವ್ರ ಬುದ್ಧಿಯೋಗ ನೋಡಿದ್ರೆ ಸ್ವರ್ಗದ ಕಡೆ ಇರುತ್ತೆ. ಇಂತಿಂತ ಪರಿವಾರದಲ್ಲಿ ಇದ್ದೂನು ಬಾಬೋರ್ ಮಕ್ಕಳು ಜ್ಞಾನದಲ್ಲಿ ನಡೀತಾರೆ, ಆದ್ರೆ ಬಾಬೋರ್ ಹೇಳುದು ಎಷ್ಟೊಂದು ಕಷ್ಟ ಇದೆ ಅದು. वह हेल तरफ जाने वाला व एवन तरफ जाने वाला दोनों इकट्ठे रह न सके. ಅವರು ನರಕದ ಕಡೆ ಹೋಗವರು, ಇವರು ಸ್ವರ್ಗದ ಕಡೆ ಹೋಗವರು, ಇಬ್ರು ಒಟ್ಟಿಗೆ ಇರಕ್ಕೆ ಸಾಧ್ಯನೇ ಇಲ್ಲ, ಆದ್ರೂ ಸಾಧ್ಯತೆ ನಡೀತಾ ಇದೆ. ನೋಡಿ ಎಷ್ಟೊಂದು ಪರಿವಾರದಲ್ಲಿ ಪತಿ ಜ್ಞಾನದಲ್ಲಿ ಇರ್ತಾರೆ, ಪತ್ನಿ ಇರಲ್ಲ, ಪತ್ನಿ ಇರ್ತಾರೆ, ಪತಿ ಇರಲ್ಲ, ತಂದೆ ಇರ್ತಾರೆ, ಮಕ್ಕಳಿರಲ್ಲ. ಇಂಥ ಪರಿವಾರಗಳು ಎಷ್ಟೊಂದಿದೆ, ಆದ್ರೂ ಅವ್ರ ಮಧ್ಯದಲ್ಲಿ ಇದ್ದೂನು ನಡೀತಾರೆ. ಆದ್ರೆ ಬಾಬಾ ಹೇಳೋದು ಎಷ್ಟೊಂದು ಕಷ್ಟ ಪಡ್ಬೇಕಾಗತ್ತೆ, ಎಷ್ಟು ದೊಡ್ಡ ಗುರಿ ಇದು. ಬಾಪ್ ದೇಖ್ತೆ ಹೈ ಹಮಾರೆ ಬಚ್ಚೆ ಕಾ ಮುಹ್ ಎಲ್ ತರಫ್ ಹೈ, ಎಲ್ ತರಫ್ ಜಾನೆ ಬಿಗರ್ ರಹ ನಹೀ ಸಕ್ತಾ, ಫಿರ್ ಕ್ಯಾ ಕರ್ನಾ ಚಾಹಿಯೆ. ತಂದೆ ನೋಡ್ತಾರೆ, ನನ್ ಮಗನ್ ಮುಖ ನರಕದ ಕಡೆ ಇದೆ ಅಂದ್ರೆ ಬುದ್ಧಿಯ ಮುಖ ನರಕದ ಕಡೆ ಇದೆ, ನರಕದ ಕಡೆ ಹೋಗದೆ ಅವ್ರು ಇರಕ್ಕೆ ಸಾಧ್ಯ ಇಲ್ಲ. ಮತ್ ಅವಾಗ ಏನ್ ಮಾಡ್ಬೇಕಾಗುತ್ತೆ ತಂದೆ. जरूर घर में झगड़ा चलेगा, कहेंगे ये भी कोई ज्ञान है, बच्चा शादी न करे, गृहस्थ व्यवहार में रहते तो बहुत है ना, बच्चे का मुख हेल तरफ व चाहते नरक में जाए. ಕೆಲವರು ಈ ತರ ಹೇಳ್ತಾರೆ, ಇದು ಒಂದು ಜ್ಞಾನನ, ಈ ತರನು ಒಂದು ಜ್ಞಾನ ಇರುತ್ತಾ, ಮಕ್ಕಳು ಮದ್ವೆ ಮಾಡ್ಕೋಬಾರ್ದು ಆಗಬಾರ್ದು ಅನ್ನೋದು. ಗೃಹಸ್ಥ ವ್ಯವಹಾರದಲ್ಲಿ ಯಾಕೆ ಪ್ರಪಂಚದಲ್ಲಿ ಎಲ್ಲರೂ ಇದ್ದು ನಡೀತಾರಲ್ವಾ. ಮಕ್ಕಳ ಮುಖ ನರಕದ ಕಡೆ ಅವ್ರು ಬಯಸದೆ ನರಕಕ್ಕೆ ಹೋಗ್ಲಿಕ್ಕೆ. ಬಾಬಾ ಕೇತೆ ನರಕ್ ತರ ಬುದ್ಧಿಯೋಗ ನ ರಖೋ, ಪರಂತು ಬಾಪ್ ಕಾ ಭಿ ಕೇಹನಾ ಮಾನ್ತೆ ನಹಿ. ಬಾಬೋರಂತೂ ಮಕ್ಕಳೆಲ್ರಿಗೂ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಮುಖ ಬುದ್ಧಿಯೋಗ ನರಕದ ಕಡೆ ಹೋಗ್ಬಾರ್ದು, ಆದ್ರೆ ಬಾಬೋರ್ ಮಾತನ್ನ ಕೇಳೋರು ಒಪ್ಕೊಂಡು ನಡೆಯೋರು ಬೇಕಲ್ಲ. ಇಲ್ಲಿ ಎಲ್ರಿಗೂ ಹೇಳ್ತಾರೆ ಬಾಬೋರು, ಆದ್ರೆ ನಡೆಯೋರು. ಫಿರ್ ಕ್ಯಾ ಕರ್ನಾ ಪಡೆ, ಇಸ್ಮೇ ಬಡಿ ನಷ್ಟ ಮೋಹ ಸ್ಥಿತಿ ಚಾಹಿಯೆ. ಹಾಗಾದ್ರೆ ಏನ್ ಮಾಡ್ಬೇಕು ಅವಾಗ, ಏನ್ ಮಾಡಕ್ ಹೇಳ್ತಾರೆ. ಬಾಬಾ ಹೇಳ್ತಾರೆ ನರಕದ ಕಡೆನೆ ಹೋಗ್ಬೇಕು ಅಂತ ಮಕ್ಕಳು ಬಯಸಿದ್ರೆ
ಅವ್ರನ್ನ ನರಕಕ್ಕೆ ಕಳಿಸ್ಕೊಡಿ, ಏನ್ ಮಾಡಕ್ಕಾಗಲ್ಲ. ಆದ್ರೆ ನೀವು ನಷ್ಟ ಮೋಹಿಗಳಾಗ್ಬೇಕಾಗತ್ತೆ. ಮೋಹ ಇದ್ರೆ ಅದು ತಮ್ಮ ಇಚ್ಛೆಯಂತೆ ಮಾಡ್ಬೇಕಾಗತ್ತೆ. ನಷ್ಟ ಮೋಹಿ ಆದ್ರೆ ನಿಮಿತ್ತ ಮಾತ್ರ ಮಾಡ್ತಾರೆ. ವ್ಯತ್ಯಾಸ ಇದೆ. ನಾವೇ ಹೇಳ್ತಲ್ಲ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಜ್ಞಾನದಲ್ಲಿ ನಡಿಯಲ್ವಾ, ಅವ್ರು ಯಾವ ದಾರಿಗೆ ಹೋಗ್ಬೇಕೋ ನಿಮಿತ್ತ ಮಾತ್ರ ಕಳಿಸ್ಕೊಡಿ, ಮೋಹದಿಂದ ಅಲ್ಲ. ಇಲ್ಲಿ ನಷ್ಟ ಮೋಹಿಗಳಾಗ್ಬೇಕು. ಸಾರಾ ಜ್ಞಾನ ಆತ್ಮಾ ಮೇ ಹೈ, बाप की आत्मा कहती इनको हमने क्रिएट किया है, मेरा कहना नहीं मानते हैं. ಎಲ್ಲ ಜ್ಞಾನ ಆತ್ಮದಲ್ಲಿದೆ. ನೋಡಿ, ಕೆಲವೊಂದ್ಸಲ ತಂದೆನೂ ಏನ್ ಹೇಳ್ಬೇಕಾಗುತ್ತೆ, ನಾನ್ ಜನ್ಮ ಕೊಟ್ಟಿರೋ ಮಕ್ಕಳು ನನ್ ಮಾತನ್ನೇ ಕೇಳೋದಿಲ್ಲ, ನನ್ ಮಾತನ್ನ ಒಪ್ಕೊಂಡು ನಡೆಯೋದಿಲ್ಲ. ಕೊಯ್ ತೋ ಬ್ರಾಹ್ಮಣ ಬಿ ಬನೆ ಫಿರ್ ಬುದ್ಧಿ ಚಲಿ ಜಾತಿ ಹೆಲ್ ತರಫ್. ಕೆಲವರಂತೂ ನರಕದ ಕಡೆ ಹಂಗೆ ಹೊರಟೋಗ್ಬಿಡ್ತಾರೆ. ಕೆಲವರು ಬಾಬೋರ್ ಮಕ್ಕಳಾಗಿ ಬ್ರಾಹ್ಮಣ ಜೀವನದಲ್ಲಿ ಬಂದೂನು ಬುದ್ಧಿ ಮತ್ತೆ ವಾಪಸ್ ನರಕದ ಕಡೆ ಹೊರಟೋಗುತ್ತೆ. तो वह जैसे एकदम रसातल में चले जाएंगे. ಇಂಥವರು ಏಕದಮ್ ರಸಾತಳಕ್ಕೆ ತಲುಪಿಬಿಡ್ತಾರೆ. ಅಂದ್ರೆ ಅಷ್ಟು ಕನಿಷ್ಠ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಬಾಬೋರು ಹೇಳಿದಾಗ ಆ ಪರಿಸ್ಥಿತಿ ಮುಂದೆ ಇರೋದಿಲ್ಲ. ಅವಾಗ ಬುದ್ಧಿ ಯಾವ ಮೋಹ, ಯಾವ ಲೋಭ, ಯಾವ ವಿಕಾರದ ಆಕರ್ಷಣೆ, ಅದರಲ್ಲೇ ಏನೋ ಆನಂದ ಇದೆ ಅಂತ ತಿಳ್ಕೊತಾರೆ. ಬಾಬೋರ್ ಮೊನ್ನೆನೂ ಹೇಳಿದ್ರಲ್ಲ, ಕ್ರಿಮಿ ಕೀಟಗಳಿಗೆ ಕೊಳಕಲ್ಲಿರಕ್ಕೆ ಇಷ್ಟ ಆಗುತ್ತೆ ಅಂತ. ಹಂಗೆ ಆ ಟೈಮಲ್ಲಿ ಅನ್ಸುತ್ತೆ. ಆದ್ರೆ ಅದ್ರ ರಿಸಲ್ಟ್ ಬಂದಾಗ ಪಶ್ಚಾತ್ತಾಪ ಆಗುತ್ತೆ. ಅಷ್ಟೊತ್ತಿಗೆ ಸಮಯ ಅಂತೂ ಮುಗ್ದೋಗ್ಬಿಟ್ಟಿರುತ್ತಲ್ಲ. बच्चों को समझाया गया है ज्ञान का सागर की दरबार है. ಭಕ್ತಿ ಮಾರ್ಗ ಮೇ ಇಂದ್ರ ಕಿ ದರ್ಬಾರ್ ಬಿ ಗಾಯಿ ಜಾತಿ ಹೇ. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಇದು ಜ್ಞಾನ ಸಾಗರನ ದರ್ಬಾರ್, ಇದು ಮಧುಬನ ಜ್ಞಾನ ಸಾಗರನ ದರ್ಬಾರ್. ಇದು ಭಕ್ತಿ ಮಾರ್ಗದಲ್ಲಿ ಇದನ್ನೇ ಇಂದ್ರ ಸಭೆ, ಇಂದ್ರನ ದರ್ಬಾರ್ ಅಂತ ಹೇಳ್ತಾರೆ. ಪುಕ್ರಾಜ್ ಪರಿ, ನೀಲಂ ಪರಿ, ಮಾಣಿಕ್ ಪರಿ ಬಹುತ್ ನಾಮ್ ರಖೆ ಹುಯೇ ಹೇ, ಕ್ಯೋಂಕಿ ಜ್ಞಾನ್ ಡಾನ್ಸ್ ಕರ್ತಿ ಹೇ ನಾ. ಆ ಪರಿಷ್ಠೆಗಳಿಗೆ ಎಷ್ಟೊಂದು ಹೆಸರಿದೆ. ಪುಕ್ರಾಜ್ ಪರಿ, ನೀಲಂ ಪರಿ, ಮಾಣಿಕ್ ಪರಿ, ಪರಿಗಳ ಹೆಸರಿದೆ, ಎಷ್ಟೊಂದು ಹೆಸರಿದೆ. ಯಾರು ಜ್ಞಾನ ಡಾನ್ಸ್ ಮಾಡ್ತಾರೆ, ಬುದ್ಧಿಯಿಂದ ಜ್ಞಾನ ಡಾನ್ಸ್ ಮಾಡ್ತಾರೆ. ವೆರೈಟಿ ಫರಿಷ್ಠೆಗಳಿದ್ದಾರೆ. वह भी पवित्र चाहिए, अगर कोई अपवित्र को ले आए तो ದಂಡ ಪಡ್ ಜಾಯೇಗಾ. ಬಾಬಾ ಹೇಳೋದು ಪವಿತ್ರವಾಗಿರ್ಬೇಕು. ಪರಿಗಳು ಅಂದ್ರೆ ಏನು, ಪವಿತ್ರವಾಗಿರೋರು. ಅಕಸ್ಮಾತ್ ತಾನು ಪವಿತ್ರವಾಗಿದ್ದಾರೆ, ಮಧುಬನಕ್ಕೆ, ಇಂದ್ರ ಸಭೆಗೆ, ಜ್ಞಾನ ದರ್ಬಾರಿಗೆ ಅಪವಿತ್ರರನ್ನ ಕರ್ಕೊಂಡ್ಬರ್ತಾರೆ, ಅವ್ರ ಮೇಲೆ ದಂಡ ಆಗುತ್ತೆ, ಶಿಕ್ಷೆ ಸಿಗುತ್ತೆ ಅವರಿಗೆ. ಇಸ್ಮೇ ಬಹುತ್ ಹಿ ಪಾವನ್ ಚಾಹಿಯೆ, ಈ ದರ್ಬಾರಲ್ಲಿ ಬರ್ಬೇಕಂದ್ರೆ ಬಹಳ ಪಾವನರಾಗಿರ್ಬೇಕು. ಈ ಮಂಜಿಲ್ ಬಹುತ್ ಊಂಚಿ ಹೇ. ನೋಡಿ, ಸೆಂಟ್ರಿಗೆ ಯಾರು ಬೇಕಾದ್ರೂ ಬರ್ಬೋದು, ವಿಕಾರಿ ನಿರ್ವಿಕಾರಿ ಎಲ್ಲ. ಇಲ್ಲಿಂದ ಫಿಲ್ಟರ್ ಆಗಿ ಅಲ್ಲಿಗೆ ಹೋಗ್ತಾರೆ ಮಧುಬನಕ್ಕೆ. ನೋಡಿ, ಮಧುಬನಕ್ಕೆ ಹೋಗ್ಬೇಕು ಅಂದ್ರೆ, ಬಾಪ್ತಾದವ್ರ ಮಿಲನ ಮಾಡ್ಬೇಕಂದ್ರೆ 1 ವರ್ಷಕ್ಕೆ ಎಷ್ಟೊಂದು ನಿಯಮಗಳಿದೆ. ಆ ಎಲ್ಲ ನಿಯಮ ಮರ್ಯಾದೆಗಳಂತೆ ನಡೆದ್ರೆ ಆ ದರ್ಬಾರಲ್ಲಿ ಹೋಗ್ಬೋದು. ಬಾಬೋರೇ ಹಾಕೊಟ್ಟಿರೋ ನಿಯಮಗಳು. ಇಲ್ಲ, ಪವಿತ್ರವಾಗಿಲ್ಲ, ಅವರನ್ನು ಯಾರು ಕರ್ಕೊಂಡು ಹೋಗ್ತಾರೆ, ಬಾಬಾ ಹೇಳ್ತಾರೆ ಅವರು ದಂಡ ಅವ್ರ ಮೇಲ್ ಬರುತ್ತೆ. ಈ ಗುರಿ ಬಹಳ ಉನ್ನತವಾಗಿರೋದು. ಇಸಿಲಿಯೇ ಜಾಡ್ ಜಲ್ದಿ ಜಲ್ದಿ ವೃದ್ಧಿ ಕೋ ನೈ ಪಾತಾ ಹೈ. ಆದ್ದರಿಂದ ಈ ಬ್ರಾಹ್ಮಣರ ವೃಕ್ಷ ಬೇಗ ವೃದ್ಧಿ ಆಗಲ್ಲ. ಈ ಬ್ರಾಹ್ಮಣರ ವೃಕ್ಷ ವೃದ್ಧಿ ಆಗೋದು ತುಂಬಾ ನಿಧಾನ. ಯಾಕೆಂದ್ರೆ ಬೇರೆ ಸತ್ಸಂಗಗಳು, ಯಾವ ಗುರುಗಳು, ಯಾರ ಪ್ರವಚನ, ಯಾವ ಧರ್ಮಾಧಿಕಾರಿಗಳು, ಎಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ಬೋದು. ಆದ್ರೆ ಇಲ್ಲಿ ಈ ವೃಕ್ಷ ಬಹಳ ನಿಧಾನ ವೃದ್ಧಿ ಆಗೋದು. ಯಾಕೆಂದ್ರೆ ಇಷ್ಟು ನಿಯಮ ಮರ್ಯಾದೆಗಳು ಜಗತ್ತಲ್ಲಿ ಯಾರು ಕಲ್ಸ್ಕೊಡ್ತಾರೆ. ಬಾಪ್ ಜೋ ಜ್ಞಾನ ದೇತೆ ಉಸೆ ಕೊಯ್ ಜಾನ್ತೆ ನಹಿ. ಬಾಬೋರು ಏನ್ ಜ್ಞಾನ ಕೊಡ್ತಾರೆ, ಬಾಬೋರ್ನು ಯಾರು ತಿಳ್ಕೊಂಡಿಲ್ಲ, ಆ ಜ್ಞಾನವನ್ನು ಯಾರು ತಿಳ್ಕೊಂಡಿಲ್ಲ. ಶಾಸ್ತ್ರೋं में भी ये ज्ञान नहीं है, इसलिए थोड़ा निश्चय हुआ, फिर माया एक ही थप्पड़ से गिरा देती. ತುಫಾನ್ ಹೇನ. ಶಾಸ್ತ್ರಗಳಲ್ಲೂ ಈ ಜ್ಞಾನ ಇಲ್ಲ, ಅದರಿಂದ ಸ್ವಲ್ಪ ನಿಶ್ಚಯ ಬರುತ್ತೆ. ಆಮೇಲೆ ಮತ್ತೆ ನೋಡಿದ್ರೆ ಕೆಲವರಿಗೆ ಮಾಯೆ ಕೆನ್ನೆಗೆ ಬಾರಿಸಿ ಬೀಳಿಸ್ಬಿಡುತ್ತೆ. ಬಿರುಗಾಳಿ ಅಲ್ವಾ,
ಮಾಯೆ ಬಿರುಗಾಳಿ ಒಳಗಡೆನೇ ನಡೀತಾ ಇರುತ್ತೆ. छोटा सा दीवा उनको तो तूफान एक ही तपेट से गिरा देता है. ನೋಡಿ, ಚಿಕ್ಕ ದೀಪ ಬೆಳಗ್ತಾ ಇರುತ್ತೆ. ದೊಡ್ಡ ಬಿರುಗಾಳಿ ಬಂದ್ರೆ ಒಂದೇ ಬಿರುಗಾಳಿಗೆ ದೀಪ ಹಾರೋಗುತ್ತೆ. दूसरों को विकार में गिरते देख खुद भी गिर पड़ते हैं. ಬಾಬು ಅವ್ರು ನೀನೇನು ಹೇಳಿದ್ರಲ್ಲ, ಸಂಘ ದೋಷದಲ್ಲಿ ಬರಬೇಡಿ ಮಕ್ಕಳೇ ಅಂತ. ಅಂದ್ರೆ ಕೆಲವರು ಯಾರೋ ಒಬ್ರು ವಿಕಾರದಲ್ಲಿ ಬೀಳ್ತಾರೆ, ಅವರನ್ನ ನೋಡಿ ಇವರು ವಿಕಾರದಲ್ಲಿ ಬೀಳ್ತಾರೆ. ಅಯ್ಯೋ, ಅವರೇ ಅಷ್ಟು ವರ್ಷದವ್ರು ಮದುವೆ ಮಾಡ್ಕೊಂಡ್ರು, ಅವರೇ ಹಿಂಗಾದ್ರು, ನಾವಾದ್ರೆ ಹೆಂಗೆ ಅನ್ನೋದು ಅವ್ರನ್ನ ನೋಡಿ ಅವ್ರು ಬಿದ್ರು ಅಂತ ಇವರು ಬೀಳ್ತಾರೆ. ಈ ತರ ಬಿದ್ದಿರೋರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ಬಾಬಾ ಹೇಳೋದು ಅಂತವರ ಸಂಘ, ಅಂತವರನ್ನು ಉದಾಹರಣೆ ತಗೊಳ್ಳಿ ಅಂತ ಯಾವತ್ತು ಹೇಳಿದಾರೆ ಬಾಬು ಅವ್ರು. इसमें तो बड़ी बुद्धि चाहिए समझने की. गाया भी हुआ है, अबलाओं पर अत्याचार हुए. आप समझाते हैं बच्चे, काम महाशत्रु है, इससे तो तुम्हें बहुत नफरत आनी चाहिए. ಇದೆಲ್ಲ ಬಹಳ ಬುದ್ಧಿಯಿಂದ ತಿಳ್ಕೊಳ್ಬೇಕಾಗಿರೋ ಮಾತುಗಳು. ಗಾಯನನೂ ಇದೆ ಶಾಸ್ತ್ರಗಳಲ್ಲಿ. ಮಹಾಭಾರತದಲ್ಲಿ ದ್ರೌಪದಿ ಗಾಯನ ಇದೆಯಲ್ಲ, ಅಬಲೆಯರ ಮೇಲೆ ಅತ್ಯಾಚಾರ. ಬಾಬೋರ್ ತಿಳಿಸ್ಕೊಡ್ತಾರೆ, ಮಕ್ಕಳೇ ಕಾಮ ಮಹಾಶತ್ರು. ಇದ್ರ ಮೇಲೆ ನಿಮ್ಗೆ ತುಂಬಾ ತಿರಸ್ಕಾರ ಇರ್ಬೇಕು. ಶತ್ರು ಅಂದ್ಮೇಲೆ ಅವ್ರ ಮೇಲೆ ಪ್ರೀತಿ ಇರುತ್ತಾ ಯಾರಿಗಾದ್ರು? ಬಾಬಾ ಹೇಳ್ತಾರೆ, ಈ ಕಾಮ ಮಹಾಶತ್ರು, ನಿಮ್ಗೆ ಇದ್ರ ಮೇಲೆ ಬಹಳ ತಿರಸ್ಕಾರ ಬರ್ಬೇಕು. ಬಾಬೋರ್ ಮಕ್ಕಳಿಗೆ ಬಹಳಷ್ಟು ತಿರಸ್ಕಾರವನ್ನ ತರಿಸ್ತಾರೆ. ಈಗ ಆಗೆ ಬಾತ್ ನಹಿತಿ ಹೆಲ್ತು ಅಭಿ ಹೇನ. ಮೊದ್ಲು ಈ ತರ ಅಂತೂ ನರಕ ಇರ್ಲಿಲ್ಲ ಅಲ್ವಾ? ಈಗ ನೋಡಿ ರೌರವ ನರಕ, ಯಾವ ತರ ನರಕ. ಎಷ್ಟು ಮನುಷ್ಯರಲ್ಲಿ ವಿಕಾರಗಳು, ವಯಸ್ಸಿಲ್ಲ, ಜಾತಿ ಇಲ್ಲ, ಯಾವ ಬಂಧನಗಳು ಇಲ್ಲ, ವಿಕಾರ ಎಲ್ಲಿ ಬೇಕಾದ್ರೂ ಪ್ರವೇಶ ಆಗತ್ತೆ. द्रौपदी ने पुकारा, ये अभी की ही बात है, कितना अच्छी रीति समझाया जाता, फिर भी बुद्धि में बैठता नहीं है. ಬಾಬಾ ಹೇಳ್ತಾರೆ, ಇದು ಇವಾಗಿಂದೇ ಮಾತು. ದ್ರೌಪದಿಗೆ 21 ಸೀರೆ ಕೊಟ್ಟು ರಕ್ಷಣೆ ಮಾಡಿದ್ದು, ಪಂಚ ಪಾಂಡವರು, ದೊಡ್ಡ ದೊಡ್ಡ ವಿದ್ವಾಂಸರು, ಸನ್ಯಾಸಿಗಳು ಎಲ್ಲ ಸಭೆಯಲ್ಲಿದ್ರು, ಯಾರು ರಕ್ಷಣೆ ಮಾಡ್ಲಿಲ್ಲ. ರಕ್ಷಣೆಗೆ ಯಾರು ಬರ್ಬೇಕಾಯ್ತು? ಪರಮಾತ್ಮನೇ ಬರ್ಬೇಕಾಯ್ತು. ಹಂಗೆ ಈ ಜಗತ್ತಲ್ಲಿ ಯಾರು ಪವಿತ್ರತೆಯ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಪವಿತ್ರತೆಯ ರಕ್ಷಣೆ ಮಾಡೋದು ಬಾಬೋರ್ ಮಾತ್ರ. ಬಾಬೋರ್ ಎಷ್ಟು ಚೆನ್ನಾಗಿ ಕೊಡ್ತಾರೆ, ಆದ್ರೂ ಮಕ್ಕಳ ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಈ ಗೋಲೆ ಕಾ ಚಿತ್ರ ಬಹುತ್ ಅಚ್ಚಾ ಹೈ, ಗೇಟ್ ವೇ ಟು ಹೆವೆನ್. ಇಸ್ ಗೋಲೆ ಕೆ ಚಿತ್ರ ಸೆ ಬಹುತ್ ಅಚ್ಚಿ ರೀತಿ ಸಮಜ್ ಸಕೆಂಗೆ. ಸೃಷ್ಟಿ ಚಕ್ರದ ಚಿತ್ರ ತುಂಬಾ ಚೆನ್ನಾಗಿದೆ. ಗೇಟ್ ವೇ ಟು ಹೆವೆನ್, ಸ್ವರ್ಗದ ದ್ವಾರ ಇದೆ ಈ ಚಿತ್ರದಲ್ಲಿ. ಈ ಚಿತ್ರದನ್ನ ನೀವು ಚೆನ್ನಾಗಿ ತಿಳ್ಕೋಬಹುದು, ಬೇರೆಯವರಿಗೂ ತಿಳಿಸ್ಕೊಡ್ಬೋದು. ಸಿಡಿ ಸೆ ಭಿ ಇತ್ನಾ ನಹಿ ಜಿತ್ನಾ ಇನ್ಮೆ ಸಮಜೆಂಗೆ. ಸಿಡಿ ಚಿತ್ರದಲ್ಲೂ 84 ಜನ್ಮದ ಮೆಟ್ಲಿನ ಚಿತ್ರ ಇದೆಯಲ್ಲ, ಆ ಚಿತ್ರದಲ್ಲೂ ಇಷ್ಟೊಂದು ಜ್ಞಾನ ಇಲ್ಲ ಎಷ್ಟೊಂದು ಸೃಷ್ಟಿ ಚಕ್ರದಲ್ಲಿ ಇದೆ. ದಿನ್ ಪ್ರತಿದಿನ್ करेक्शन भी होती जाती. बाबा कहते आज तुमको बिल्कुल ही नया डायरेक्शन देता. ದಿನ ಪ್ರತಿದಿನ ಬಾಬೋರು ಅನೇಕ ಮಾತುಗಳನ್ನ ಕರೆಕ್ಷನ್ ತಿದ್ದುತ್ತಾ ಹೋಗ್ತಾರೆ, ಸರಿಪಡಿಸ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಇವತ್ತು ನಾನು ನಿಮ್ಮ ಮಕ್ಕಳಿಗೆ ಬಿಲ್ಕುಲ್ ಹೊಸ ಡೈರೆಕ್ಷನ್ ಕೊಡ್ತೀನಿ. पहले से थोड़ी सब डायरेक्शन मिलते, एक ऐसा दुनिया है इसमें कितना दुख है. ಮೊದ್ಲಿಂದನೇ ಬಾಬೋರ್ ಯಾಕೆ ಮೊದ್ಲು ಈ ಡೈರೆಕ್ಷನ್ ಕೊಟ್ಟಿಲ್ಲ, ಇವಾಗ ಯಾಕೆ ಕೊಡ್ತಾರೆ? ಯಾವ್ಯಾವ ಪರಿಸ್ಥಿತಿ, ಯಾವ್ಯಾವ ಕಾಲಘಟ್ಟ, ಅದಕ್ಕೆ ತಕ್ಕಂತೆ ಬಾಬೋರು ಡೈರೆಕ್ಷನ್. ಮಕ್ಕಳೇ ನೋಡಿ, ಎಂತ ಜಗತ್ತಿದು, ಎಷ್ಟೊಂದು ದುಃಖ ಇದೆ. ಕಿತ್ನಾ ಬಚ್ಚೋ ಮೇ ಮೋಹ ರೇತಾ, ಬಚ್ಚಾ ಮರ್ ಜಾತಾ ತೋ ಏಕದಮ್ ದಿವಾನೆ ಹೋ ಜಾತೆ, ಅತಃ ದುಃಖ ಹೇ. ಎಷ್ಟೊಂದು ಮಕ್ಕಳ ಮೇಲೆ ಮೋಹ ಇರುತ್ತೆ ನೋಡಿ. ಇವತ್ತು ಯಾರ್ದು ಯಾವಾಗ ಬೇಕಾದ್ರೂ ಅಕಾಲ ಮೃತ್ಯು ಆಗ್ಬಿಡುತ್ತೆ, ಯಾವ್ಯಾವುದೋ ಕಾರಣದಿಂದ. ಮಕ್ಕಳ ಮೇಲೆ ಇಷ್ಟೊಂದು ಮೋಹ ಇರುತ್ತೆ. ಯಾವುದ್ರಲ್ಲಿ ಮಕ್ಕಳು ಸತ್ತೋಗ್ಬಿಟ್ರೆ ಏಕ್ದಮ್ ಹುಚ್ಚರಾಗ್ಬಿಡ್ತಾರೆ, ಮನೋರೋಗಿಗಳಾಗ್ಬಿಡ್ತಾರೆ. ಎಷ್ಟೊಂದು ದುಃಖ ಇದೆ. ಅಸನಕ್ಕೆ ಸಾವುಕಾರ ಹೇ ತೋ ಸುಖಿ ಹೇ, ಆತರ ಅಂತೂ ಸಾಧ್ಯ ಇಲ್ಲ. ಇವರು ಶ್ರೀಮಂತರು ಅದಕ್ಕೆ ಸುಖ ಇದೆ ಅಂತ. ಅನೇಕ ಪ್ರಕಾರ ಕಿ ಬಿಮಾರಿಯಾ ಲಗಿ रहती है, ಶ್ರೀಮಂತರಾಗ್ಲಿ ಬಡವರಾಗ್ಲಿ
ರೋಗಗಳಂತೂ ಮನುಷ್ಯರಿಗೆ ಎಷ್ಟೊಂದು ಅಂಟ್ಕೊಂಡ್ಬಿಟ್ಟಿದೆ. फिर हॉस्पिटल में पड़े रहते हैं, गरीब जनरल वार्ड में पड़े रहते, साहूकार को अलग ಸ್ಪೆಷಲ್ ರೂಮ್ ಮಿಲ್ ಜಾತಾ ಹೈ. ನೋಡಿ, ರೋಗ ಬಂದ್ರೆ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ಬೀಳ್ಲೇಬೇಕು. ಬಡವರು ಜನರಲ್ ವಾರ್ಡ್ ಅಲ್ಲಿ ಇರ್ತಾರೆ, ಶ್ರೀಮಂತರು ಸ್ವಲ್ಪ ಸ್ಪೆಷಲ್ ರೂಮ್ ಅಲ್ಲಿ ಇರ್ತಾರೆ. ಪರಂತು ದುಃಖ ತೋ ಜೈಸಾ ಸಾಹುಕಾರ ಕೋ ವೈಸಾ ಗರೀಬ್ ಕೋ ಹೋತಾ ಹೈ. ಈಗ ಒಂದೇ ಕಾಯಿಲೆ ಆದ್ರೆ ರೂಮ್ ಬೇರೆ ಬೇರೆ ತರ, ವ್ಯವಸ್ಥೆಗಳು ಬೇರೆ ಬೇರೆ ತರ ಇರ್ಬೋದು. ಆದ್ರೆ ನೋವು ದುಃಖ ಅಂತೂ ಶ್ರೀಮಂತರಿಗೆ ಯಾವ ತರ ಆಗುತ್ತೋ ಬಡವರಿಗೂ ಅದೇ ತರ ಆಗುತ್ತಲ್ವಾ. ಸಿರ್ಫ್ ಉನ್ಕೋ ಜಗ ಅಚ್ಚಿ ಮಿಲ್ತಿ, ಸಂಭಾಲ್ ಅಚ್ಚಿ ಹೋತಿ ಹೈ. ಆ ಶ್ರೀಮಂತರಿಗೆ ಒಳ್ಳೆ ವ್ಯವಸ್ಥಿತವಾದ ರೂಮು ಎಲ್ಲ ಸಿಗ್ಬೋದು, ಸಂಭಾಲನೆ ಮಾಡೋರು, ಸೇವೆ ಮಾಡೋರು ಚೆನ್ನಾಗಿರ್ಬೋದು. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ಬಾಪ್ ಪಡಾ ರಹೆ. ಅಂದ್ರೆ ಬಾಬವ್ರು ಯಾಕೆ ಹೇಳಿದ್ದು, ಹಣ ಇದೆ ಅಂದ ತಕ್ಷಣ ಸುಖ ಇದೆ ಅಂತಲ್ಲ. ಕರ್ಮಗಳು ಯಾವ್ಯಾವ ತರ ದುಃಖ ಕೊಡ್ತಾ ಇದೆ. ನೋವು ಬಡವರಿಗೂ ಅನುಭವ ಆಗುತ್ತೆ, ಶ್ರೀಮಂತರಿಗೂ ಅನುಭವ ಆಗುತ್ತೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಮ್ಗೆ ಬಾಬೋರು ಓದಿಸ್ತಾ ಇದ್ದಾರೆ, ಬಾಬೋರು ಅನೇಕ ಸಲ ಓದಿಸಿದರೆ. ನಿಮ್ಮ ಹೃದಯದಿಂದ ನೀವು ಕೇಳ್ಕೊಳ್ಬೇಕು, ಹಮ್ ಪಡ್ತೇ ಹೇ ವ ನಹಿ. ಬಾಬೋರು ಓದಿಸ್ತಾ ಇದ್ದಾರೆ, ಆದ್ರೆ ನಾನು ಓದ್ತಾ ಇದ್ದೀನಾ ಇಲ್ವಾ ನೋಡ್ಕೊಳ್ಳಿ. ಕಿತ್ನೋಂಕೋ ಪಡಾತೆ, ಓದ್ತಾ ಇದ್ದೀನಿ, ಮತ್ತೆ ಎಷ್ಟು ಜನಕ್ಕೆ ನಾನು ಓದಿಸ್ತೀನಿ, ಎಷ್ಟು ಆತ್ಮಗಳ ಕಲ್ಯಾಣ ಮಾಡ್ತೀನಿ. ಅಗರ್ ಪಡಾಯಿಂಗೆ ನಹಿ ತೋ ಕ್ಯಾ ಪದ್ ಮಿಲೇಗಾ. ನೀವು ಯಾರ ಸೇವೆನೂ ಮಾಡ್ಲಿಲ್ಲ, ಯಾರ ಕಲ್ಯಾಣನೂ ಮಾಡ್ಲಿಲ್ಲ, ಯಾರಿಗೂ ಈ ವಿದ್ಯೆ ಓದಿಸ್ಲಿಲ್ಲ ಅಂದ್ರೆ ಏನ್ ಪದವಿ ಸಿಗುತ್ತೆ. ರೋಜ್ ರಾತ್ ಕೋ ಅಪ್ನಾ ಚಾರ್ಟ್ ದೇಖೋ, ಆಜ್ ಕಿಸ್ಕೋ ದುಃಖ ತೋ ನಹಿ ದಿಯಾ. ಪ್ರತಿದಿನ ತನ್ನ ಚಾರ್ಟ್ ಅನ್ನ ನೋಡ್ಕೊಳ್ಳಿ, ಇವತ್ತು ನಾನು ಯಾರಿಗೂ ದುಃಖ ಕೊಟ್ಟಿಲ್ವಾ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಸಂಸ್ಕಾರ ದುಃಖ ಕೊಡೋದು, ದುಃಖ ಕೊಡ್ತಾನೆ ಇದ್ರು ನಾನು ದುಃಖ ಕೊಡ್ತಾ ಇದ್ದೀನಿ, ನನ್ನಿಂದ ಬೇರೆಯವ್ರಿಗೆ ದುಃಖ ಆಗುತ್ತೆ ಅನ್ನೋ ಅರಿವೇ ಇರೋದಿಲ್ಲ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಬಾಬೋರಿಗೆ ಹೇಳಿ. ಶ್ರೀಮತ್ कहती है कोई को दुख न दो और सबको रास्ता बताओ. ಬಾಬೋರ್ ಶ್ರೀಮತ ಏನ್ ಹೇಳುತ್ತೆ, ಯಾರು ಹೇಗಾದ್ರೂ ಇರ್ಲಿ, ನೀವ್ ಯಾರಿಗೂ ದುಃಖ ಕೊಡ್ಬೇಡಿ, ಎಲ್ಲರಿಗೂ ದಾರಿ ತೋರಿಸಿ. जो हमारा भाती होगा उनको जट टच होगा. ಯಾರು ನಮ್ಮ ಕುಲದ ಆತ್ಮಗಳು, ದೇವತಾ ಕುಲದ ಆತ್ಮಗಳು, ಅವ್ರಿಗೆ ತಕ್ಷಣ ಟಚ್ ಆಗುತ್ತೆ. इसमें बर्तन चाहिए सोने का जिसमें अमृत ठहरे. जैसे कहते हैं ना, शेरनी के दूध के लिए सोने का बर्तन चाहिए क्योंकि उसका दूध बहुत भारी ताकत वाला होता है. ಬಾಬಾ ಹೇಳ್ತಾರೆ, ಇದಕ್ಕೆ ಪಾತ್ರೆ ಚೆನ್ನಾಗಿರ್ಬೇಕು. ಯಾವ ಪಾತ್ರೆ? ಬುದ್ಧಿನೇ ಪಾತ್ರೆ. ಯಾವುದರಲ್ಲಿ ಜ್ಞಾನ ಅಮೃತ ಕುತ್ಕೊಳ್ಬೇಕು, ಚೆನ್ನಾಗಿರ್ಬೇಕು. ಹೇಗೆ ಹೇಳಲಾಗುತ್ತೆ, ಸಿಂಹದ ಹಾಲನ್ನ ಚಿನ್ನದ ಪಾತ್ರೆಯಲ್ಲಿ ಇಡ್ಬೇಕಂತ. ಯಾಕೆಂದ್ರೆ ಅದರ ಹಾಲು ಬಹಳ ತಾಕತ್ತಿರೋ ಅಂಥದ್ದು. ಅದಕ್ಕೂ ತನ್ನ ಮರಿ ಮೇಲೆ ತುಂಬಾ ಮೋಹ ಇರುತ್ತೆ. कोई को देखा एकदम उछल पड़ेगी, समझेगी बच्चे को मार न डाले. ಯಾರಾದ್ರೂ ಅದರ ಹತ್ರ ಬರ್ತಾರೆ ಅಂದ್ರೆ ಅದಕ್ಕೂ ಭಯ ಇರುತ್ತೆ, ನನ್ ಮರಿನ ಇವ್ರು ಏನ್ ಮಾಡ್ತಾರೋ, ಎಲ್ಲಿ ಸಾಯಿಸ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ. यहाँ भी बहुत है जिनका पति बच्चे आदि में मोह रहता है. ನಾವು ಹೇಳ್ತಾರೆ ಹೆಂಗೆ ಪ್ರಾಣಿಗಳಿಗಿದೆ ಹಾಗೆ ಇಲ್ಲಿ ಎಷ್ಟೊಂದ್ ಜನ ಮನುಷ್ಯರು ಇಂಥವ್ರು ಇದ್ದಾರೆ, ಯಾರಿಗೆ ತನ್ನ ಪತಿ, ಮಕ್ಕಳು, ಯಾರ ಮೇಲೋ ಮೋಹ ಇರುತ್ತೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಸ್ವರ್ಗ ಕಾ ಗೇಟ್ ಖುಲ್ತಾ ಹೈ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗದ ಗೇಟ್ ತೆರೆಯುತ್ತೆ. कृष्ण के चित्र में बड़ा क्लियर लिखा हुआ है, इस लड़ाई के बाद स्वर्ग के गेट्स खुलते हैं. ಕೃಷ್ಣನ ಚಿತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಈಗ ಮಹಾಭಾರತ ಅಂತಿಮ ಯುದ್ಧದ ನಂತರ ಸ್ವರ್ಗದ ಗೇಟ್ ತೆರೆಯುತ್ತೆ ಅಂತ ಹೇಳಿ. ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಬಾಕಿ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗ್ತಾರೆ. ಬಹಳ ಜನಸಂಖ್ಯೆ ಕಮ್ಮಿ ಇರುತ್ತೆ ಸತ್ಯಯುಗದಲ್ಲಿ, ಇನ್ನು ಉಳಿದಿದ್ದು ಇಲ್ಲಿರೋ ಎಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗ್ತಾರೆ. ಸಜಾಯ್ ಬಹುತ್ ಖಾನಿ ಪಡ್ತಿ ಹೈ. ಹಂಗಂತ ಶರೀರ ಬಿಟ್ಬಿಟ್ಟು ಆರಾಮಾಗಿ ಮುಕ್ತಿಗೆ ಹೋಗ್ಬಿಡ್ತಾರೆ ಹಂಗಿಲ್ಲ. ಅವರವರ ಕರ್ಮಗಳ ಅನುಸಾರವಾಗಿ ಕಠಿಣವಾದ ಶಿಕ್ಷೆ ಪಡಿಬೇಕಾಗತ್ತೆ.
जो भी पाप कर्म किए हैं एक एक जन्म का साक्षात्कार कराते सजाए खाते रहेंगे. ಬಾಬಾ ಹೇಳ್ತಾರೆ ಶಿಕ್ಷೆನು ಯಾವ ತರ ಸಿಗುತ್ತೆ, ನೀವು ಏನೇನ್ ಪಾಪ ಕರ್ಮಗಳನ್ನ ಮಾಡಿದಿರಿ, ಯಾವ ಯಾವ ಜನ್ಮದಲ್ಲಿ, ಎಷ್ಟನೇ ಜನ್ಮದಲ್ಲಿ ಏನೇನ್ ಪಾಪ ಕರ್ಮ ಮಾಡಿದಿರಿ, ಬಾಬಾ ಅವ್ರ ಸಾಕ್ಷಾತ್ಕಾರನೂ ಮಾಡಿಸ್ತಾರೆ, ಕಠಿಣವಾದ ಶಿಕ್ಷೆನೂ ತಿಂತಾ ಇರ್ಬೇಕಾಗತ್ತೆ. ಆ ಕರ್ಮ ಕಳಿಯೋವರೆಗೂ ಅಷ್ಟು ಕಠಿಣ ಶಿಕ್ಷೆನೂ ಅನುಭವಿಸ್ಬೇಕಾಗತ್ತೆ. ಫಿರ್ ಪಾಯಿ ಪೈಸೆ ಕಾ ಪದ್ ಪಾಲೆಂಗೆ, ಆಮೇಲೆ ನಯಾ ಪೈಸೆಗೆ ಬೆಲೆ ಇಲ್ದೇ ಇರೋ ಕನಿಷ್ಠವಾದ ಪದವಿ ಪಡ್ಕೊಳ್ಬೇಕಾಗತ್ತೆ. ಯಾದ್ ಮೇ ನ ರಹನೆ ಕೆ ಕಾರಣ ವಿಕರ್ಮ ವಿನಾಶ್ ನಹಿ ಹೋತೆ ಹೈ. ಯಾಕೆ ಶಿಕ್ಷೆ ಸಿಗುತ್ತೆ, ಯಾಕೆ ಕನಿಷ್ಠ ಪದವಿ ಸಿಗುತ್ತೆ ಅಂದ್ರೆ, ನೀವು ನನ್ನ ನೆನಪು ಮಾಡದೇ ಇರೋ ಕಾರಣ ನಿಮ್ಮ ವಿಕರ್ಮ ವಿನಾಶ ಆಗಿರಲ್ಲ. ಎಷ್ಟು ವಿಕರ್ಮ ವಿನಾಶ ಆಗಿಲ್ಲ ಉಳ್ಕೊಂಡಿರುತ್ತೋ ಅಷ್ಟು ಶಿಕ್ಷೆ ತಿನ್ಲೇಬೇಕಾಗತ್ತೆ. ಕೈ ಬಚ್ಚೆ ಹೇ ಜೋ ಮುರ್ಲಿ ಭಿ ಮಿಸ್ ಕರ್ ಲೇತೆ ಹೇ, ಬಹುತ್ ಬಚ್ಚೆ ಇಸ್ಮೇ ಲಾಪರವಾಹ ರೇತೆ ಹೇ. ಕೆಲವು ಮಕ್ಕಳಿದ್ದಾರೆ ಯಾರು ಮುರುಳಿನೂ ಮಿಸ್ ಮಾಡ್ತಾರೆ, ಬಾಬಾ ಅವ್ರ ಕ್ಲಾಸ್ ಅನ್ನು ಮಿಸ್ ಮಾಡ್ತಾರೆ. ಬಹಳಷ್ಟು ಮಕ್ಕಳು ಇಂಥವ್ರಿದ್ದಾರೆ, ಬಾಬೋರ್ ಮಕ್ಕಳು ಬಾಬೋರ್ ಓದಿಸೋ ವಿದ್ಯೆನ ಕೇರ್ಲೆಸ್ ಮಾಡೋರು. ಅಯ್ಯೋ ಕ್ಲಾಸಿಗೆ ಹೋದ್ರಾಯ್ತು, ಹೋಗದಿದ್ರು ಆಯ್ತು, ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ, ಬಾಬಾ ಹೇಳ್ತಾರೆ ಅಂತೂ ಒಂದು ಕಾರಣ, ಕೇರ್ಲೆಸ್ ಕಾರಣ. ನೋಡಿ, ಲೌಕಿಕದ ಒಂದು ಜನ್ಮದ ಸಂಪಾದನೆ ಹಿಂದೆ ಅಷ್ಟೊಂದು ಗಮನ ಇದೆ ಅಂದ್ಮೇಲೆ ನಿಜವಾಗ್ಲೂ ಅರ್ಥ ಆಗಿದ್ರೆ ಈ ಸಂಪಾದನೆ ಹಿಂದೆ ಇನ್ನೆಷ್ಟು ಸಮಯ ಕೊಡ್ಬೇಕಾಗ್ತದೆ, ಕೊಡ್ತಿದ್ರು, ಕೊಡಕ್ ಸಾಧ್ಯ ಇದೆ. ಯಾಕೆ ಕೊಡಗಲ್ಲ ಅಂದ್ರೆ, ಕೇರ್ಲೆಸ್ ಯಾಕೆ ಅಂದ್ರೆ ಮಹತ್ವ ಗೊತ್ತಿಲ್ಲ, ಈ ಸಂಪಾದನೆ ಮಹತ್ವ ಗೊತ್ತಿಲ್ಲ. ನೋಡಿ, ಮನುಷ್ಯರಿಗೆ ಎಲ್ಲೋ 10,000 ಸಂಬಳ ಕೊಡ್ತಾರೆ, ಇನ್ನೊಂದ್ ಕಡೆ 50,000 ಸಂಬಳ ಕೊಡ್ತಾರೆ ಅಂದ್ರೆ ಎಲ್ಗೆ ಹೋಗ್ತಾರೆ? ಹಂಗೆ ಅದು ವಿನಾಶಿ ಸಂಪತ್ತು, ವಿನಾಶಿ ಪ್ರಾಪ್ತಿ. ಇದು ಅವಿನಾಶಿಯಾಗಿರೋ ಸಂಪಾದನೆ ಅಂದ್ರೆ ಇದು ಅರ್ಥ ಆಗಿದ್ರೆ ಹೆಂಗ್ ಮುರುಳಿ ಮಿಸ್ ಮಾಡ್ಕೊಳಕ್ ಸಾಧ್ಯ ಇದೆ? ಸಮಸ್ತೆ ಹೇ ಹಮ್ನೆ ನೈ ಪಡಿ ತೋ ಕ್ಯಾ ಹುವಾ, ಹಮ್ ತೋ ಪಾರ್ ಹೋ ಗಯೇ ಹೇ. ಕೆಲವ್ರು ಹೆಂಗ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಅಯ್ಯೋ ನಾನ್ ಕ್ಲಾಸ್ ಕೇಳ್ದಿದ್ರೆ ಏನಾಯ್ತು, ಓದ್ದಿದ್ರೆ ಏನಾಯ್ತು, ನಾನ್ ತುಂಬಾ ವರ್ಷ ಕೇಳ್ಬಿಟ್ಟಿದೀನಿ, ನಾವೆಲ್ಲ ಕ್ಲಾಸ್ ಮಾಡ್ಬಿಟ್ಟಿದೀವಿ, ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ. ಈ ಅಭಿಮಾನ ಅನ್ನೋದು ಕೇರ್ಲೆಸ್ ಅಲ್ಲಿ ತರುತ್ತೆ. ಮುರಳಿ ಕಿ ಪರವಾಹ ನಹಿ ಕರ್ತೆ ಹೇ ಐಸಾ ದೇಹಾಭಿಮಾನಿ ಬಹುತ್ ಹೇ. ಮುರಳಿ ಕೇರೇ ಇಲ್ಲ, ಅದ್ರ ಮಹತ್ವನೇ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಇಂತಹ ದೇಹಾಭಿಮಾನಿಗಳು ಬಹಳಷ್ಟು ಇದ್ದಾರೆ ಬಾಬೋರ್ ಮಕ್ಕಳು. ನೋಡಿ ಎಷ್ಟು ಅದ್ಭುತ ಅಂದ್ರೆ, ರತನ್ ಮೊಯಿನಿ ದಾದೀಜಿ ಅವರು ಲಾಸ್ಟ್ ಐಸಿಯುನಲ್ಲಿ ಇದ್ದಾಗ್ಲೂ ಮುರುಳಿ ಓದ್ತಾ ಇರುವಂತದ್ದನ್ನ ಎಲ್ರೂ ವಿಡಿಯೋ ನೋಡಿದ್ದೀರಿ. ತಿಳ್ಕೋಬೇಕು ನಾವು ಇದರಲ್ಲಿ. ಆ ವಯಸ್ಸಲ್ಲಿ ಆ ಸ್ಥಿತಿಯಲ್ಲಿ ಬಾಬೋರ ಮುರುಳಿ ಓದ್ತಾರೆ ಅಷ್ಟು ಜೋರಾಗಿ, ಅಷ್ಟು ಚೆನ್ನಾಗಿ. ಅಂದ್ರೆ ಆ ಮುರುಳಿಯ ಲಗನ್ ಎಂಥದಿರ್ಬೋದು, ಅದೆಷ್ಟು ರಕ್ತಗತವಾಗಿರ್ಬೋದು ಅನ್ನೋದನ್ನ, ಅದರ ಮಹತ್ವ ಏನು ಅನ್ನೋದನ್ನ ಅಷ್ಟರಲ್ಲೇ ನಾವು ತಿಳ್ಕೋಬಹುದು. अपना ही नुकसान करते हैं, बाबा जानते हैं, इसलिए यहाँ जब आते हैं तो भी पूछता हूँ बहुत मुरलियां नहीं पड़ी होगी. ಬಾಬೋರಿಗೆ ಗೊತ್ತಿದೆ, ಅದರಿಂದ ಯಾವಾಗ, ಯಾಕೆಂದ್ರೆ ಬಾಬೋರ್ ಸಾಕಾರದಲ್ಲಿ ಇದ್ದಾಗಲಿ ದಾದಿಗಳಿದ್ದಾಗ ಯಾವಾಗ ನಾವು ನಮ್ಮ ಸ್ಥಾನದಿಂದ ಮಧುಬನಕ್ಕೆ ಹೋಗಿರ್ತೀವಿ ಓಂ ಶಾಂತಿ ಹೇಳಲಿಕ್ಕೆ, ದಾದಿಗಳ ಹತ್ರ ಬಾಬೋರ್ ಹತ್ರ ಹೋಗ್ತಾ ಇದ್ರು. ಬಾಬೋರ್ ಕೇಳ್ತಾ ಇದ್ದಿದ್ದು ಫಸ್ಟ್ ಮುರಳಿ ಓದಿದ್ರ, ಮುರಳಿ ಕೇಳಿದ್ರ? ಇಲ್ಲ ಬಾಬಾ, ನಾವು ಪ್ರಯಾಣ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ ಹೋಗಿ ಫ್ರೆಶ್ ಆಗಿ ಮುರಳಿ ಕೇಳ್ಕೊಂಡು ಓದ್ಕೊಂಡು ಬನ್ನಿ ಅಂತ. ಅಷ್ಟು ಮಹತ್ವ ಇದೆ ಮುರಳಿಗೆ. ಮಹತ್ವ ಅರ್ಥ ಆದ್ರೆ, ಆಗದೆ ಇದ್ರೆ ಬಾಬೋರ್ ಏನು ಮಾಡಕ್ಕಾಗಲ್ಲ. ಬಹಳಷ್ಟು ಮುರಳಿಗಳನ್ನ ಓದೋದೇ ಇಲ್ಲ. ಈಗ ಆಕಸ್ಮಿಕವಾಗಿ ಅನೇಕ ಸಂದರ್ಭಗಳಲ್ಲಿ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮುರಳಿ ಮಿಸ್ ಆಗುತ್ತೆ. ಆ ಟೈಮಿಗೆ ಮುರಳಿ ಕೇಳಕ್ ಆಗದೆ ಇರ್ಬೋದು, ಆದ್ರೆ ಮುರಳಿನ ಮಿಸ್ ಮಾಡಂಗಿಲ್ಲ. ಆ ಟೈಮಲ್ಲಿ ಕೇಳಕ್ಕಾಗಿಲ್ಲ, ಅದಕ್ಕೆ ಮುರಳಿನೇ ಕೇಳಿಲ್ಲ ಅಂತಲ್ಲ. ಬಾಬಾ ಹೇಳ್ತಾರೆ ಅವತ್ತಿನ ಮುರಳಿ ಏನೇ ಆದ್ರೂ, ಎಷ್ಟೇ ದಿನದ ಮುರಳಿ ಓದಕ್ ಆಗ್ಲಿಲ್ಲ, ಕೇಳಕ್ಕಾಗ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ರು ಎಲ್ಲ ಮುರಳಿನೂ ಅವಶ್ಯಕವಾಗಿ ಓದ್ಬೇಕಾಗತ್ತೆ. ಪತಾ ನಹಿ ಉನ್ಮೆ ಕೊಯ್ ಅಚ್ಚಿ ಪಾಯಿಂಟ್ಸ್, ಯಾವ ಮುರಳಿ ಮಿಸ್ ಮಾಡಿರ್ತಿರೋ ಗೊತ್ತಿಲ್ಲ, ಅದರಲ್ಲೇ ಒಳ್ಳೆ ಪಾಯಿಂಟ್ಸ್ ಇದ್ದಿದ್ರೆ, ನನ್ ಮನ್ಸಿಗೆ ನಾಟೋ, ನನ್ನಲ್ಲಿ ಪರಿವರ್ತನೆ ತರುವಂತಹ ಪಾಯಿಂಟ್ಸ್ ಇದ್ದಿದ್ರೆ. ಪಾಯಿಂಟ್ಸ್ ತೋ ರೋಜ್ ನಿಕಲ್ತಿ ಹೇನಾ,
ಪ್ರತಿದಿನ ಮುರಳಿಯಲ್ಲಂತೂ ಬಾಬೋರ್ದು ಹೊಸ ಹೊಸ ಪಾಯಿಂಟ್ಸ್ ಬರುತ್ತಲ್ವಾ. ऐसे भी बहुत सेंटर्स पर आते हैं, परंतु धारणा कुछ नहीं, ज्ञान नहीं. ಇಂಥವ್ರು ಸೆಂಟ್ರಿಗೆ ತುಂಬಾ ಜನ ಬರ್ತಾರೆ, ಯಾರಿಗೆ ಏನು ಧಾರಣೆನೂ ಇರಲ್ಲ ಮತ್ತೆ ಜ್ಞಾನನೂ ಇರಲ್ಲ. ಯಾಕೆ ಮುರುಳಿನೇ ಕೇಳದೆ ಹೋದ್ರೆ ಜ್ಞಾನ ಎಲ್ಲಿಂದ ಬರುತ್ತೆ, ಧಾರಣೆ ಎಲ್ಲಿಂದ ಬರುತ್ತೆ. ಶ್ರೀಮತ್ ಪರ್ ನೈ ಚಲೆಂಗೆ ತೋ ಪತ್ ಥೋಡಿ ಮಿಲೇಗಾ. ಬಾಬೋರ್ ಹೇಳ್ದಂಗೆ ಕೇಳದೆ ಹೋದ್ರೆ, ಶ್ರೀಮತದಂತೆ ನಡಿದೆ ಹೋದ್ರೆ ಪದವಿ ಸಿಕ್ಬಿಡುತ್ತೇನು. ಸತ್ಯ ತಂದೆ ಸತ್ಯ ಶಿಕ್ಷಕನ ಗ್ಲಾನಿ ಮಾಡಿಸ್ತೀರಿ, ನಿಂದನೆ ಮಾಡಿಸ್ತೀರಿ ಅಂದ್ರೆ ಕವಿ ಟೌರ್ ನ ಪಾಸಕ್ಕೆ ಎಲ್ಲೂ ಸ್ಥಾನ ಇಲ್ಲ ನಿಮ್ಗೆ. ತ್ರಿಶಂಕು ಸ್ವರ್ಗ ಅನ್ನೋದು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಮೇಲೂ ಇಲ್ಲ ಕೆಳಗೂ ಇಲ್ಲ ಮಧ್ಯ ನೇತಾಡೋದನ್ನು. ಈ ಪರಿಸ್ಥಿತಿ ಬರುತ್ತೆ ಮಕ್ಕಳೇ. ಬಾಬೋರ ಶ್ರೀಮತದಂತೆ ನಡಿಲಿಲ್ಲ ಅಂದ್ರೆ ಎಲ್ಲೂ ಸ್ಥಾನ ಇಲ್ಲ. ಪರಂತು ಸಬ್ತು ರಾಜಾಯಿ ನೈ ಬನೆಂಗೆ ಪ್ರಜಾ ಬಿ ಬಂತಿ ಹೇ. ಹಂಗಂತ ಎಲ್ಲರೂ ರಾಜರಾಗ್ತಾರೆ ಅಂತಲ್ಲ, ಪ್ರಜೆಗಳಾಗೋರು ಇದ್ದಾರೆ. ನಂಬರ್ ವಾರ್ ಪದವಿ ಇದೆ ಅಲ್ವಾ, ಎಲ್ಲವೂ ಆಧಾರಿತವಾಗಿದೆ. ಯಾದ್ ಪರ್ ಹೇ, ಜಿಸ್ ಬಾಪ್ ಸೆ ವಿಶ್ವ ಕಾ ರಾಜ್ಯ ಮಿಲ್ತಾ ಹೇ ಉನ್ಕೋ ಯಾದ್ ನೈ ಕರ್ ಸಕ್ತೆ. ಎಲ್ಲವೂ ಆಧಾರಿತವಾಗಿದೆ ಬಾಬೋರ ನೆನಪಿನ ಮೇಲೆ. ಯಾವ ತಂದೆ ಇಂದ ವಿಶ್ವದ ರಾಜ್ಯ ಸಿಗುತ್ತೋ ಅವರನ್ನು ನೀವು ನೆನ್ಪು ಮಾಡಕ್ಕಾಗಲ್ವಾ. ತಕ್ದೀರ್ ಮೇ ಹಿ ನಹಿ ಹೇ ತೋ ಫಿರ್ ತದ್ಬೀರ್ ಬಿ ಕ್ಯಾ ಕರೆಂಗೆ. ಹೇಳೋಷ್ಟೆಲ್ಲ ಹೇಳಿದ್ರು ಬಾಬೋರು, ಕೊನೆಗೆ ಇನ್ನೇನು ಹೇಳಬೇಕು. ನಿಮ್ಮ ಅದೃಷ್ಟದಲ್ಲೇ ಇಲ್ಲ ಅಂದ್ರೆ ನೀವು ಇನ್ನೇನು ಪುರುಷಾರ್ಥ ಮಾಡಕ್ಕೆ ಆಗಲ್ಲ. ಬಾಬೋರು ಏನ್ ಮಾಡ್ತಾರೆ, ಬಾಪ್ ತೋ ಕೇತೆ ಹೇ ಯಾದ್ ಕಿ ಯಾತ್ರಾ ಸೆ ಹಿ ಪಾಪ್ ಭಸಮ್ ಹೋಂಗೆ ತೋ ಪುರುಷಾರ್ಥ ಕರ್ನಾ ಚಾಹಿಯೇನಾ. ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯಿಂದನೇ ನಿಮ್ಮ ಪಾಪ ಭಸ್ಮ ಆಗುತ್ತೆ, ಅಂದ್ಮೇಲೆ ಪುರುಷಾರ್ಥ ಮಾಡ್ಬೇಕಲ್ವಾ. ಬಾಬಾ ಕೊಯ್ ಐಸಾ ಭಿ ನೈ ಕೇತೆ ಖಾನಾ ಪೀನಾ ನಹಿ ಖಾओ, ಏ ಕೊಯ್ ಹಠಯೋಗ್ ನಹಿ ಹೇ. ಬಾಬೋರು ಯಾವತ್ತಾದ್ರೂ ಈ ತರ ಹೇಳ್ತಾರ, ಊಟ ತಿಂಡಿ ತಿನ್ಬೇಡಿ, ನೀರು ಕಾಫಿ ಕುಡಿಬೇಡಿ ಏನಾದ್ರೂ ಹೇಳಿದಾರೆ ಯಾವತ್ತಾದ್ರೂ? ಬಾಬಾ ಹೇಳ್ತಾರೆ, ಇದೇನು ಹಠಯೋಗ ಅಲ್ಲ. ನಿಮ್ಮ ಇದನ್ನ ಏನ್ ನಿಯಮ ಇದೆ ಅದೇ ಹೇಳ್ತಾರೆ. ಏನು ಅಲ್ಲಿದು ಇಲ್ಲಿದು ಊಟ ಮಾಡಬಾರ್ದು, ಬಜಾರ್ದು ಹೊರಗಡೆ ಮಾಡಬೇಡಿ, ಮನೆಯಲ್ಲಿ ಮಾಡಬೇಡಿ ಅಂತ ಏನು ಬಾಬೋರು ಹೇಳಲ್ಲ. ಹಠಯೋಗಿ ಅಲ್ಲ, ಅದನ್ನೇನ್ ಕಲ್ಸ್ಕೊಟ್ಟಿಲ್ಲ. ಚಲ್ತೆ ಫಿರ್ತೆ ಸಬ್ ಕಾಮ್ ಕರ್ತೆ, ಜೈಸೆ ಆಶಿಕ್ ಮಾಶಿಕ್ ಕೋ ಯಾದ್ ಕರ್ತೆ ಐಸೆ ಯಾದ್ ಮೇ ರಹೋ. ನಡೀತಾ ಓಡಾಡ್ತಾ ಕೆಲಸ ಮಾಡ್ತಾ ಎಲ್ಲ ಮಾಡ್ತಾನು. ಹೆಂಗೆ ಪ್ರಿಯತಮ ಪ್ರಿಯತಮೆ ಯಾರ ಮೇಲೆ ಪ್ರೀತಿ ಆಗ್ಬಿಡುತ್ತೋ ಅವ್ರು ಹೆಂಗ್ ಒಬ್ರು ಮತ್ತೊಬ್ಬರು ನೆನ್ಪು ಮಾಡ್ತಾರೋ ಆ ತರ ನೀವು ನನ್ನನ್ನ ನೆನ್ಪು ಮಾಡಿ. तो उन्हों का नाम रूप का प्यार होता है, ये लक्ष्मी नारायण विश्व के मालिक कैसे बने. ಆ ದೇಹದಾರಿಗಳ ಪ್ರೀತಿ ಒಬ್ರು ಮತ್ತೊಬ್ಬರ ನಾಮ ರೂಪ, ದೇಹದ ಆಕರ್ಷಣೆಗೆ ಒಬ್ರು ಮತ್ತೊಬ್ಬರನ್ನ ಪ್ರೀತಿ ಮಾಡ್ತಾರೆ, ಒಬ್ರು ಮತ್ತೊಬ್ಬರನ್ನ ಎಲ್ಲಿದ್ರು ಕೆಲಸ ಮಾಡ್ತಾನೂ ನೆನ್ಪು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಹಂಗೆ ನೀವು ನನ್ನನ್ನು ನೆನ್ಪು ಮಾಡಿ. ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರು ಹೇಗಾದ್ರು ಯಾರಿಗೂ ಗೊತ್ತಿಲ್ಲ. तुम तो कहते हो कल की बात, ये राज्य करते थे मनुष्य तो लाखों वर्ष कह देते हैं. ಬಾಬಾ ಹೇಳ್ತಾರೆ, ನೀವು ಹೇಳ್ತೀರಿ ಇದೆಲ್ಲ ನಿನ್ನೆ ಮಾತು. ಲಕ್ಷ್ಮೀನಾರಾಯಣ ರಾಜ್ಯ ಯಾವಾಗಿತ್ತು? ನಿನ್ನೆ ರಾಜ್ಯ ಮಾಡ್ತಾ ಇದ್ರು. ಆದ್ರೆ ಮನುಷ್ಯರು ಎಲ್ಲ ಯುಗಗಳ ಆಯುಷ್ಯನ್ನ ಲಕ್ಷಾಂತರ ವರ್ಷಗಳಂತ ಬರೆದ್ಬಿಟ್ಟಿದ್ದಾರೆ. ಮಾಯಾನೆ ಮನುಷ್ಯಂಕೋ ಬಿಲ್ಕುಲ್ ಹಿ ಪತ್ತರ್ ಬುದ್ಧಿ ಬನಾ ದಿಯಾ ಹೈ. ಮಾಯೆ ಮನುಷ್ಯರ ಬುದ್ಧಿಯನ್ನ ಬಿಲ್ಕುಲ್ ಕಲ್ಲು ಬುದ್ಧಿಯನ್ನಾಗಿ ಮಾಡ್ಬಿಟ್ಟಿದೆ. ಅವಿ ತುಮ್ ಪತ್ತರ್ ಬುದ್ಧಿ ಸೆ ಪಾರಸ್ ಬುದ್ಧಿ ಬಂತೆ. ಈಗ ನೀವು ಕಲ್ ಬುದ್ಧಿಯವರಿಂದ ಪಾರಸ ಬಾರಸ ಆಗ್ತೀರಿ. पारसनाथ का भी मंदिर भी है, परंतु कौन है कोई नहीं जानते है. ಪಾರಸ್ನಾಥ್ ಮಂದಿರನೂ ಇದೆ ಬಾಬೋರ್ದು, ಆದ್ರೆ ಯಾರು ಏನು ಗೊತ್ತಿಲ್ಲ ಯಾರಿಗೂ. ಮಹಿಮೆ ಅಷ್ಟೇ ಮಾಡ್ತಾರೆ, ಹೆಸರಷ್ಟೇ ಹೇಳ್ತಾರೆ. मनुष्य बिल्कुल ही घोर अंधियारे में है. अब बाबा कितनी अच्छी अच्छी बातें समझाते हैं. ಮನುಷ್ಯಂತೂ ಘೋರ ಅಂಧಕಾರದಲ್ಲಿದ್ದಾರೆ, ಜ್ಞಾನದ ಅರಿವಿಲ್ಲದೆ ಅಂಧಕಾರದಲ್ಲಿದ್ದಾರೆ. ಈಗ ಬಾಬೋರ್ ನಿಮ್ಗೆ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನ ತಿಳಿಸ್ಕೊಡ್ತಾರೆ. फिर हर एक की बुद्धि पर है, पढ़ाने वाले तो एक ही है, पढ़ने वाले ढेर होते जाएंगे. ಮತ್ತೆ ಬಾಬೋರ್ ಎಲ್ರಿಗೂ ತಿಳಿಸ್ಕೊಡ್ತಾರೆ, ಹೌದು ಒಂದೇ ರೀತಿ.
ಆದರೆ ಎಲ್ಲರದ್ದು ತಿಳ್ಕೊಳ್ಳೋದು ನಡ್ಕೊಳ್ಳೋದು ಎಲ್ಲ ಅವರವರ ಬುದ್ಧಿ ಮೇಲೆ ಆಧಾರಿತವಾಗಿದೆ. ಓದಿಸೋರು ಎಲ್ಲರಿಗೂ ಒಬ್ಬರೇನೆ, ಆದರೆ ಓದೋರು ತುಂಬ ಜನ ಆಗ್ತಾ ಹೋಗ್ತಾರೆ. ಬಾಬೋರ್ ಮಕ್ಕಳು ಅಥವಾ ವಿದ್ಯಾರ್ಥಿಗಳಿನ್ನೂ ಹೆಚ್ಚುತ್ತಾ ಹೋಗ್ತಾರೆ. ಗಲಿ ಗಲಿ ಮೇ ತುಮಾರಾ ಸ್ಕೂಲ್ ಹೋ ಜಾಯೇಗಾ, गेट वे टू हेवन, ಮನುಷ್ಯ ಏಕ್ ಬಿ ನಹಿ ಜೋ ಸಮझे कि हम हेल में हैं. ಗಲ್ಲಿ ಗಲ್ಲಿಯಲ್ಲೂ ನಿಮ್ಮ ಸ್ಕೂಲ್ ತೆರಿತಾ ಹೋಗ್ತೀರಿ, ಸೆಂಟರ್ಗಳಾಗ್ತಾ ಹೋಗುತ್ತೆ. ಗೇಟ್ ವೇ ಟು ಹೆವೆನ್, ಸೆಂಟರ್ ಅಂದ್ರೆ ಏನು? ಸ್ವರ್ಗಕ್ಕೆ ಹೋಗೋ ದ್ವಾರ ಇದು. ಮನುಷ್ಯ ಏಕ್ ಬಿ ನಹಿ ಜೋ ಸಮझे कि हम हेल में हैं. ಈ ಜಗತ್ತಲ್ಲಿ ಯಾರೊಬ್ಬ ಮನುಷ್ಯರು ಈ ತರ ಇಲ್ಲ, ನಾವು ನರಕದಲ್ಲಿ ಇದೀವಿ ಅಂತ ತಿಳ್ಕೊಂಡಿರೋರು. ಸತ್ತವ್ರು ಮಾತ್ರ ಸ್ವರ್ಗಕ್ಕೆ ಹೋದ್ರು ಅಂತಾರೆ, ಇರೋದ್ ನಾವು ನರಕದಲ್ಲಿ. ಇಷ್ಟ ದಿನ ಇದ್ದಿದ್ದವರು ನರಕದಲ್ಲಿ, ಇದು ಯಾರಿಗೂ ಗೊತ್ತಿಲ್ಲ. ಬಾಬೋರ್ ತಿಳಿಸ್ಕೊಡ್ತಾರೆ, ಎಲ್ಲರೂ ಪೂಜಾರಿಗಳು. ಪೂಜ್ಯರಿರ್ತಾರೆ ಸತ್ಯುಗದಲ್ಲಿ, ಪೂಜಾರಿಗಳಿದ್ದಾರೆ ಕಲಿಯುಗದಲ್ಲಿ. ಮನುಷ್ಯ ಫಿರ್ ಸಮಸ್ತೆ ಭಗವಾನ್ ಹಿ ಪೂಜ್, ಭಗವಾನ್ ಹಿ ಪೂಜಾರಿ ಬಂತೆ. ಮನುಷ್ಯರು ಏನ್ ತಿಳ್ಕೊಂಡಿದ್ದಾರೆ? ಭಗವಂತನೇ ಪೂಜ್ಯ, ಭಗವಂತನೇ ಪೂಜಾರಿ ಅಂತ ತಿಳ್ಕೊಂಡಿದ್ದಾರೆ. ಭಗವಂತ ಪೂಜ್ಯನೂ ಆಗಲ್ಲ, ಪೂಜಾರಿನೂ ಆಗಲ್ಲ, ಅವರು ಎವರ್ ಪೂಜ್ಯ. ಅವರು आप ही भगवान हो, आप ही सब खेल करते हो, तुम भी भगवान हम भी भगवान, कुछ भी समझते नहीं. ये है ही रावण राज, तुम क्या थे अब क्या बनते हो. ನೀನು ಭಗವಂತ, ನಾನು ಭಗವಂತ, ಎಲ್ಲರೂ ಭಗವಂತ, ಮತ್ತೆ ಭಕ್ತ ಯಾರು? ಏನು ತಿಳುವಳಿಕೆ ಇಲ್ಲ ಮನುಷ್ಯರಿಗೆ. ಇದು ರಾವಣ ರಾಜ್ಯ. ಇದು ಬಾವೆ ಹೇಳ್ತಾರೆ, ನೀವು ಏನಿದ್ರಿ ಮೊದ್ಲು, ಈಗ ಏನ್ ಆಗ್ತಾ ಇದ್ದೀರಿ. ಬಚ್ಚೋं को बड़ा नशा रहना चाहिए, बाप सिर्फ कहते मुझे याद करो तो तुम पुण्यात्मा बन जाएंगे. ಈ ಮಕ್ಕಳಿಗೆ ತುಂಬಾ ನಶೆ ಇರ್ಬೇಕು. ಬಾಬೋರ್ ಕೇವಲ ಇಷ್ಟೇ ಹೇಳೋದು, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ ನೀವು ಪುಣ್ಯಾತ್ಮರಾಗ್ತೀರಿ. ಅಂದ್ರೆ ಪಾಪ ಕಳ್ಕೊಳ್ತಾ ಪುಣ್ಯಾತ್ಮರಾಗ್ತೀರಿ. बाप बच्चों को पुण्यात्मा बनने की युक्ति बताते हैं. बच्चे, इस पुरानी दुनिया का अभी अंत है. ಬಾಬೋರ್ ಮಕ್ಕಳಿಗೆ ಪುಣ್ಯಾತ್ಮರಾಗೋ ಯುಕ್ತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಏನ್ ಯುಕ್ತಿ? ನನ್ನೊಬ್ಬನ ನೆನ್ಪು ಮಾಡಿ. ಮಕ್ಕಳೇ, ಇದು ಹಳೆ ಜಗತ್ತಿನ ಈಗ ಅಂತಿಮ ಸಮಯ. ಇದು मैं अभी डायरेक्ट आया हुआ हूँ, यह है पिछाड़ी का दान, एकदम सरेंडर हो जाओ. ಬಾಬಾ ಹೇಳ್ತಾರೆ, ಈಗ ನಾನು ಡೈರೆಕ್ಟ್ ಆಗಿ ಬಂದಿದ್ದೀನಿ. ಇದು ಯೇ ಹೇ ಪಿಚಾಡಿ ಕಾ ದಾನ್, ಏಕದಮ್ ಸರೆಂಡರ್ ಹೋ ಜಾओ ಬಾಬಾ, ಸಬ್ ಆಪ್ಕಾ ಹೈ. ಮಕ್ಕಳೇ, ಇದು ನಾನ್ ಬಂದು ಕೊಡ್ತಾ ಇರೋ ಡೈರೆಕ್ಷನ್. ಇದು ಅಂತಿಮ ದಾನ, ಇದು ಕೊನೆಯದು. ಏಕದಮ್ ಬಾಬೋರಿಗೆ ಸಂಪೂರ್ಣ ಸರೆಂಡರ್ ಆಗ್ಬಿಡಿ. ಬಾಬಾ, ಇದೆಲ್ಲವೂ ನಿನ್ನದು. बाबा तो देने लिए ही कराते हैं, इनका कुछ भविष्य बन जाए. ಬಾಬೋರ್ ಕೊಡಕ್ಕೋಸ್ಕರನೇ ನಿಮ್ಮ ಹತ್ರ ಮಾಡಿಸ್ತಾರೆ. ನೀವು ಮಾಡದೆ ಹೋದ್ರೆ ಬಾಬೋರ್ ಹೆಂಗ್ ಕೊಡ್ತಾರೆ? ಅದಕ್ಕೆ ಬಾಬಾ ಹೇಳ್ತಾರೆ, ಇದೆಲ್ಲದ್ರಿಂದ ನಿಮ್ಮ ಭವಿಷ್ಯ ಆಗುತ್ತೆ. ಈ ಬಾಬೋರ್ ಸೇವೆ ಮಾಡೋದ್ರಿಂದ ಬಾಬಾ ಹೇಳ್ತಾರೆ, ಅದರಿಂದ ನಿಮ್ಮ ಭವಿಷ್ಯನೇ ಆಗುತ್ತೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲೂ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡ್ತಾರೆ, ಅದು इनडायरेक्ट. उनका फल दूसरे जन्म में मिलता है, ये भी ड्रामा में नोंद है. ಅದರ ಫಲ ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಇದೆ. ಬಾಬಾ ಹೇಳೋದು ಸೀದಾ ಏನ್ ಹೇಳ್ತಿದ್ದಾರೆ ಬಾಬಾ ಅವರು? ನಾನ್ ಡೈರೆಕ್ಟ್ ಆಗಿ ಬಂದಿದ್ದೀನಿ, ಈಗ ಅಂತಿಮ ಸಮಯ, ಅಂತಿಮ ದಾನ. ಏಕದಮ್ ಬಾಬಾ ಅವರಿಗೆ ಸರೆಂಡರ್ ಆಗಿ, ಬಾಬಾ ಇದೆಲ್ಲ ನಿಂದು ಸಮರ್ಪಣೆ ಮಾಡಿ. अभी तो मैं हूँ डायरेक्ट, अभी तुम जो करेंगे उनका रिटर्न पदम गुಣ मिलेगा. ಮಕ್ಕಳೇ, ಎಲ್ಲ ಡ್ರಾಮಾ ನಿಗದಿ ಇದೆ. ನಾನು ಈಗ ಬಂದಿದ್ದೀನಿ ಡೈರೆಕ್ಟ್ ಆಗಿ, ನಾನೇ ನಿಮ್ಮ ಮಕ್ಕಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವೀಗೇನ್ ಮಾಡ್ತಿರೋ, ಈಗೇನ್ ಬಾಬೋರ್ ಸೇವೆಯಲ್ಲಿ ಸಮರ್ಪಣೆ ಮಾಡ್ತಿರೋ, ಇದರ ರಿಟರ್ನ್ ಪದಮಾ ಗುಣದಷ್ಟು ಸಿಗುತ್ತೆ. ಸತ್ಯುಗದಲ್ಲಿ ದಾನ ಪುಣ್ಯದ ಯಾವುದೇ ಮಾತುಗಳು ಇರೋದಿಲ್ಲ. यहाँ कोई के पास पैसा है तो बाबा कहेंगे अच्छा तुम जाकर सेंटर खोलो. ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ
ದುಡ್ಡು ಜಾಸ್ತಿ ಇದೆ, ನಿಮ್ಮ ಅಗತ್ಯಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಬಾಬೋರ್ ಅಂತಹ ಮಕ್ಕಳಿಗೆ ಸಲಹೆ ಕೊಡ್ತಾರೆ, ಮಕ್ಕಳೇ ಹೋಗಿ ಎಲ್ಲಾದ್ರೂ ಸೆಂಟರ್ ತೆರೀರಿ, ಸರ್ವಿಸ್ ಮಾಡಿ, ಪ್ರದರ್ಶನಿ ಮಾಡಿ. गरीब है तो कहेंगे अच्छा अपने घर में ही सिर्फ बोर्ड लगा दो, गेट वे टू ಹೆವೆನ್. ಶ್ರೀಮಂತರಿದ್ದೀರಿ, ದುಡ್ಡಿದೆ ಅಂತ ಹೇಳಿದ್ರೆ, ಅವಕಾಶ ಇದೆ ಅಂದ್ರೆ ಬಾಬಾ ಹೇಳ್ತಾರೆ ಸೆಂಟರ್ ತೆಗಿರಿ, ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. ಅದರಿಂದ ನಿಮ್ಮ ಅನೇಕ ಜನ್ಮದ ಪುಣ್ಯ ಆಗುತ್ತೆ. ಅದಕ್ಕೆ ಬಾಬಾ ಅವರು ಹೇಳಿದ್ದು, ಭಕ್ತಿಯಲ್ಲಿ ಒಂದು ಜನ್ಮಕ್ಕೆ ಎಷ್ಟು ದಾನ ಪುಣ್ಯ ಧರ್ಮ ಏನೆಲ್ಲ ಮಾಡ್ತಾರೆ. ಬಾಬಾ ಹೇಳೋದು, ನಾನ್ ಡೈರೆಕ್ಟ್ ಬಂದು ನಿಮ್ಗೆ ಹೇಳ್ತಾ ಇರೋದು ಇವಾಗ, ನಿಮ್ದೆಲ್ಲ ಸಫಲ ಮಾಡ್ಕೊಳ್ಳಿ, ಸಮರ್ಪಣೆ ಮಾಡಿ. ಇರೋರು ಮಾಡಿ, ಇಲ್ದೇ ಇರೋ ಬಡವರ ಒಳ್ಳೇದು, ನಿಮ್ ಮನೆಯಲ್ಲೇ ಬಂದವರಿಗೆ ಸೇವೆ ಮಾಡಿ. ಸ್ವರ್ಗ ಮತ್ತು ನರಕ, ಬಾಬಾ ಹೇಳ್ತಾರೆ ಈಗ ಎಲ್ಲರೂ ನರಕವಾಸಿಗಳು, ಇದೂ ಮನುಷ್ಯರಿಗೆ ಗೊತ್ತಿಲ್ಲ ನಾವು ನರಕವಾಸಿಗಳು ಅನ್ನೋದು. ಅಗರ್ ಸ್ವರ್ಗ ಪದಾರತೋ ಫಿರ್ ಉನ್ಕೋ ನರಕ ಮೇ ಕ್ಯೂ ಬುಲಾತೆ. ಆಯ್ತು, ಸತ್ತವರು ಸ್ವರ್ಗಕ್ಕೆ ಹೋದ್ರಲ್ಲ, ಆ ಸ್ವರ್ಗಕ್ಕೆ ಹೋದವರನ್ನ ಈ ನರಕದಲ್ಲಿ ಯಾಕೆ ಕರೀತೀರಾ? ಸ್ವರ್ಗ ಮೇ ತೊಡಿ ಕಹೇಗ ಸ್ವರ್ಗ ಪದಾರ. ಸ್ವರ್ಗದಲ್ಲಿ ಯಾರಾದ್ರೂ ಈ ತರ ಹೇಳಕ್ಕಾಗುತ್ತಾ ಸ್ವರ್ಗಕ್ಕೆ ಹೋದ್ರು ಅಂತ? ವತ್ತು ಹೇ ಹಿ ಸ್ವರ್ಗ ಮೇ, ಪುನರ್ಜನ್ಮ ಸ್ವರ್ಗ ಮೇ ಹಿ ಮಿಲ್ತಾ ಹೇ. ಬಾಬಾ ಹೇಳುದು, ದೇವತೆಗಳು ಇರದೇ ಸ್ವರ್ಗದಲ್ಲಿ, ಅವ್ರು ಸ್ವರ್ಗದಲ್ಲಿ ಶರೀರ ಬಿಟ್ರೆ ಪುನರ್ಜನ್ಮನು ಸ್ವರ್ಗದಲ್ಲೇ ಸಿಗುತ್ತೆ. ಈಗ ನರಕದಲ್ಲಿ ಶರೀರ ಬಿಡುತ್ತೆ ಆತ್ಮ ಅಂದ್ರೆ ಪುನರ್ಜನ್ಮನು ಇದೇ ನರಕದಲ್ಲೇ ಸಿಗುತ್ತೆ. ನರಕದಲ್ಲಿ ಸತ್ಯ ಯಾರು ಸ್ವರ್ಗಕ್ಕೆ ಹೋಗಲ್ಲ, ಸ್ವರ್ಗದಲ್ಲಿ ಸತ್ಯ ಯಾರು ಸ್ವರ್ಗಕ್ಕೆ ಹೋಗಲ್ಲ. ಯಾಕೆಂದ್ರೆ ಸ್ವರ್ಗ ಇತ್ತು, ಈಗ ನರಕ ಇದೆ. ಎಲ್ಲ ಮಾತು ನೀವು ಮಕ್ಕಳೇ ಬೇರೆಯವರಿಗೆ ತಿಳಿಸ್ಕೊಡಕ್ಕೆ ಸಾಧ್ಯ. ಭಗವಾನ್ ವಾಚ ಮಾಮೇಕಂ ಯಾದ್ ಕರೋ ಕ್ಯೋಂಕಿ ವಹಿ ಪತೀತ್ ಪಾವನ್ ಹೇ. ಮುझे याद करो तो तुम पूजारी से पूज्य बन जाएंगे. ಭಗವಾನ್ ವಾಚ, ನನ್ನೊಬ್ಬನ ನೆನ್ಪು ಮಾಡಿ, ಏಕೆಂದ್ರೆ ನಾನೇ ಪತೀತ ಪಾವನ. ನನ್ನನ್ನೇ ನೆನ್ಪು ಮಾಡಿ, ಆವಾಗ ನೀವು ಪೂಜಾರಿಗಳಿಂದ ಪೂಜ್ಯರಾಗ್ತೀರಿ. ಬಲ್ ಸ್ವರ್ಗ ಮೇ ಸುಖಿ ತೋ ಸಭಿ ಹೋಂಗೆ ಪರಂತು ನಂಬರ್ವಾರ್ ಮರ್ತಬೇ ಹೋತೆ. ಸ್ವರ್ಗದಲ್ಲಿ ಎಲ್ರೂ ಸುಖವಾಗಿರ್ತಾರ, ಹೌದು, ಯಾರಿಗೂ ದುಃಖ ಇರಲ್ಲ ಅಲ್ಲಿ. ಹಾಗಂತ ಪದವಿ ಎಲ್ಲರಿಗೂ ಒಂದೇ ತರ ಇರಲ್ಲ. ಪದವಿ ಅಂತೂ ಎ ಇಂದ ಝಡ್ ವರ್ಗು ಇಲ್ಲಿ ಹೆಂಗಿರುತ್ತೋ ಅಲ್ಲಿನೂ ಪದವಿಯಲ್ಲಿ ವ್ಯತ್ಯಾಸ ಇರುತ್ತೆ. ಬಹುತ್ ಬಡಿ ಮಂಜಿಲ್ ಹೇ, ಕುಮಾರಿಯೋಂ ಕೋ ತೋ ಬಹುತ್ ಸರ್ವಿಸ್ ಕಾ ಜೋಶ್ ಆನಾ ಚಾಹಿಯೆ. ಮಕ್ಕಳೇ, ಬಹುದೊಡ್ಡ ಗುರಿ ಇದು. ಕುಮಾರಿಯರಂತೂ ಬಹಳಷ್ಟು ಕುಮಾರಿಯರಿಗೆ ಸರ್ವೀಸಿನ ಉತ್ಸಾಹ ಇರ್ಬೇಕು, ಸಾಹಸ ಇರ್ಬೇಕು. ಹಮ್ ಭಾರತ್ ಕೋ ಸ್ವರ್ಗ ಬನಾಕರ್ ದಿಖಾಯೆಂಗೆ. ಎಷ್ಟು ಉತ್ಸಾಹ ಇರ್ಬೇಕಂದ್ರೆ, ನಾವ್ ಈ ಭಾರತವನ್ನ ಸ್ವರ್ಗ ಮಾಡೇ ತೋರಿಸ್ತೀವಿ ಅಂತ. ಕುಮಾರಿ ವಹ ಜೋ 21 ಕುಲ್ ಕಾ ಉದ್ಧಾರ ಕರೆ, ಅರ್ಥಾತ್ 21 ಜನ್ಮ ಕೆ ಲಿಯೆ ಉದ್ಧಾರ ಕರ್ ಸಕ್ತಿ ಹೇ. ಕುಮಾರಿ ಅಂದ್ರೆ ಅವರು ಯಾರು 21 ಕುಲದ ಉದ್ಧಾರ ಮಾಡ್ತಾರೆ. ನೋಡಿ, ಒಂದು ಆತ್ಮದ ಕಲ್ಯಾಣ ಆದ್ರೆ ಅವ್ರ 21 ಕುಲದ ಕಲ್ಯಾಣ ಆಗುತ್ತೆ. ಕುಮಾರಿ ಅಂತ ಅವ್ರಿಗೆ ಹೇಳೋದು, 21 ಕುಲದ ಉದ್ಧಾರ ಮಾಡ್ತಾರೆ. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈ ಹಳೆ ಜಗತ್ತಿನ ಅಂತಿಮ ಸಮಯ ಇದು. ಬಾಬೋರು ಡೈರೆಕ್ಟ್ ಆಗಿ ಬಂದಿದ್ದಾರೆ. ನೋಡಿ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಎಲ್ರಿಗೂ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಏಕದಮ್ ಸರೆಂಡರ್ ಆಗ್ಬಿಡಿ ಅಂದ್ರೆ ತನ್ನ ತನು ಮನ ಧನ ಸಮಯ ಶ್ವಾಸ ಎಲ್ಲದನ್ನು ಬಾಬೋರ ಸೇವೆಯಲ್ಲಿ ಸಮರ್ಪಣೆ ಮಾಡಿ. ಬಾಬಾ ಎಲ್ಲವೂ ನಿಮ್ಮದು. ಈ ಯುಕ್ತಿಯಿಂದ ಪುಣ್ಯಾತ್ಮರಾಗ್ತೀರ. ಎಷ್ಟು ಬಾಬೋರಿಗೆ ಸಮರ್ಪಣೆ ಆಗ್ತಿರೋ ಅಷ್ಟು ಪುಣ್ಯಾತ್ಮರಾಗ್ತೀರಿ. ಯಾಕೆಂದ್ರೆ ಎಲ್ಲ ಬಾಬೋರ್ದು ಅಂದ್ಮೇಲೆ ಪ್ರತಿ ಒಂದೊಂದನ್ನು ನೋಡಿದಾಗ್ಲೂ ಬಾಬೋರ್ ನೆನಪು ಬರುತ್ತೆ.
ಹೆಂಗ್ ಬಾಬೋರ್ ಮನೆ ಪ್ರತಿ ವಸ್ತು ನೋಡಿದಾಗ ಇದು ಬಾಬೋರ್ ಮನೆದು ಅನ್ಸುತ್ತೆ. ಹಾಗೆ ಯಾರು ಸರೆಂಡರ್ ಆಗ್ತಾರೆ ಅವರೆಲ್ಲೇ ಇರ್ಲಿ, ಸರೆಂಡರ್ ಅಂದ್ರೆ ಬುದ್ಧಿಯಿಂದ ಸಮರ್ಪಣೆ. ಬಾಬಾ ನೀವ್ ಹೆಂಗ್ ಹೇಳ್ತಿರೋ ಹಂಗ್ ನಡೀತೀನಿ. ಈಗ ಬಾಬೋರ್ ಸಲಹೆ ಕೊಟ್ರಲ್ಲ, ದುಡ್ಡಿದೆಯಾ ಸೆಂಟರ್ಗಳು ತೆಗಿರಿ, ಅಥವಾ ಎಲ್ಲಿ ಸೆಂಟರ್ಸ್ ಇಲ್ಲ ಅಲ್ಲಿ ಸೆಂಟರ್ ಕಟ್ಟಿಸ್ಕೊಡಿ, ಏನಾದ್ರೂ ಮಾಡಿ ಅನೇಕ ಆತ್ಮಗಳ ಕಲ್ಯಾಣದಲ್ಲಿ ಸಫಲ ಮಾಡ್ಕೊಳ್ಳಿ. ಬಾಬೋರ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಮಕ್ಕಳೇ, ನಾನ್ ಡೈರೆಕ್ಟ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ಹೇಳ್ತಾರೆ ಅವರವರ ಪುಣ್ಯದ ಮಾತಿದು. ಈ ಯುಕ್ತಿಯಿಂದ ಪುಣ್ಯಾತ್ಮರಾಗ್ತೀರಿ, ಸಮರ್ಪಣೆ ಆಗ್ಬೇಕು ಬಾಬೋರಿಗೆ. ಎರಡನೇದು, ಮುರಳಿ ಕಭಿ ಬಿ ಮಿಸ್ ನಹಿ ಕರ್ನ. ಬಾಬೋರ ಮುರಳಿಯನ್ನ ಎಂದು ಮಿಸ್ ಮಾಡಬಾರ್ದು, ಮುರಳಿಯಲ್ಲಿ ಎಂದು ಕೇರ್ಲೆಸ್ ಆಗಬಾರ್ದು. ಬಾಬೋರ್ ಮುರಳಿಯಲ್ಲಿ ಮಾತಲ್ಲಿ ಯಾವತ್ತೂ ಕೇರ್ಲೆಸ್ ಮಾಡಬಾರ್ದು. ಹಂಗಲ್ಲ, ಹಮ್ನೆ ನೈ ಪಡಿತೋ ಕ್ಯಾ ಹುವಾ, ನಾನು ಮುರಳಿ ಇವತ್ತು ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ಈಗ? ಎಲ್ಲ ನಂಗೆ ಗೊತ್ತಿದೆಯಲ್ಲ, ಅದೇ ಹೇಳದಲ್ಲ ಬಾಬೋರು, ನಾನು ಬಹಳ ವರ್ಷದಿಂದ ಕೇಳಿದ್ದೀನಲ್ಲ. ಯಾರು ಯಾವತ್ತಾದ್ರೂ ಹೇಳ್ತೀವ ನಾ ಬಹಳ ವರ್ಷದಿಂದ ಊಟ ಮಾಡಿದೀವಲ್ಲ, ಇವತ್ತೊಂದಿನ ಮಾಡದಿದ್ರೇನು? ಹಮ್ ತೋ ಪಾರ್ ಹೋ ಗಯೇ ಹೇ, ನಹಿ ದೇಹಾಭಿಮಾನ್ ಹೇ, ಮುರಳಿ ಜರೂರ್ ಪಡ್ನಿ ಹೇ. ಅಯ್ಯೋ ನಂಗೆಲ್ಲ ಗೊತ್ತು, ನಾವೆಲ್ಲ ತಿಳ್ಕೊಂಡಿದೀವಿ, ನಾವೆಲ್ಲ ಕ್ರಾಸ್ ಮಾಡ್ಬಿಟ್ಟಿದೀವಿ, ನಾವು ಬಹಳ ವರ್ಷದಿಂದ ಮಾಡಿದೀವಿ. ಹಂಗಿಲ್ಲ ಮಕ್ಕಳೇ, ಇದು ದೇಹಾಭಿಮಾನ. ಇದು ಮುರಳಿ ಅವಶ್ಯಕವಾಗಿ ಓದ್ಬೇಕು. ಮುರಳಿ ಅವಶ್ಯಕವಾಗಿ ಓದಿ ಕೇಳಿ, ಅಂತೂ ಮುರಳಿಯನ್ನ ಮಿಸ್ ಮಾಡಬೇಡಿ. ಆಕಸ್ಮಿಕವಾಗಿ ಮಧ್ಯ ಮಿಸ್ ಆಗಿದ್ರು ಆ ಮುರಳಿನೂ ಮಿಸ್ ಮಾಡಬೇಡಿ, ಮತ್ತೆ ಸಮಯ ಕೊಟ್ಟು ಕುತ್ಕೊಂಡು ಓದಿ. ಒಂದು ಮುರಳಿ ಮಿಸ್ ಆದ್ರೆ ನಿಮ್ಗೆ ಏನ್ ಬೇಕಾಗಿದೆ ಅದೇ ಮಿಸ್ ಆಗ್ಬಿಡತ್ತೆ. वरदान, स्वयं को मोल्ड कर रियल गोल्ड बन, हर कार्य में सफल होने वाले ಸ್ವಪರಿವರ್ತಕ ಭವ. ಸ್ವಯಂವನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲ ಆಗವ್ರೆ ಸ್ವಪರಿವರ್ತಕ ಭವ. ಸ್ವಯಂವನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲ ಮಾಡೋರೆ स्वपरिवर्तक भव. जो हर परिस्थिति में स्वयं को परिवर्तन कर स्वपरिवर्तक बनते वह सदा सफल होते हैं. ಯಾರು ಪ್ರತಿ ಪರಿಸ್ಥಿತಿಯಲ್ಲೂ ತನ್ನನ್ನ ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗ್ತಾರೋ ಅವರೇ ಸದಾ ಸಫಲರಾಗ್ತಾರೆ. इसलिए स्वयं को बदलने का लक्ष्य रख. ಆದ್ದರಿಂದ ತನ್ನನ್ನು ಪರಿವರ್ತನೆ ಮಾಡ್ಕೊಳ್ಳೋ ಲಕ್ಷ್ಯವನ್ನ ಇಟ್ಕೊಳ್ಳಿ. दूसरा बदले मैं बदलूं नहीं, दूसरा बदले ये न बदले मुझे बदलना है. ಬೇರೆಯವ್ರ ಪರಿವರ್ತನೆ ಆದ್ರೆ ನಾನ್ ಪರಿವರ್ತನೆ ಆಗ್ತೀನಿ, ಹಂಗಿಲ್ಲ. ಬೇರೆಯವ್ರ ಪರಿವರ್ತನೆ ಆಗ್ತಾರೋ ಬಿಡ್ತಾರೋ. ತಾವು ಹೇಳ್ತೀರಿ ನಿಮ್ಗೇನಾಗ್ಬೇಕು, ನಿಮ್ಗೇನ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಾ, ಅದರಿಂದ ನಾನ್ ಪರಿವರ್ತನೆ ಆಗ್ಬೇಕು. ಯಾರು ಆಗ್ತಾರೆ ಬಿಡ್ತಾರೆ ಅದು ಬೇಡ. ये अर्जुन मुझे बनना है, सदा परिवर्तन करने में पहले मैं. ಏ ಅರ್ಜುನ, ಅದು ನಾನ್ ಆಗ್ಬೇಕು. ಸದಾ ಪರಿವರ್ತನೆ ಮಾಡ್ಕೊಳ್ಳೋದ್ರಲ್ಲಿ ಮೊದಲು ನಾನು. जो इसमें पहले मैं करता वही पहला नंबर हो जाता. ಯಾರು ಇದರಲ್ಲಿ ನಾನ್ ಮಾಡ್ಬೇಕು ಅನ್ಕೋತಾರೆ ಫಸ್ಟ್, ಅವರೇ ಫಸ್ಟ್ ನಂಬರ್ ಅಲ್ಲೂ ಬರ್ತಾರೆ. क्योंकि स्वयं को मोल्ड करने वाला ही रियल गोल्ड है, रियल गोल्ड की ही ವ್ಯಾಲ್ಯೂ है. ಯಾರು ಎಲ್ಲಾ ಪರಿಸ್ಥಿತಿಯಲ್ಲೂ ಮೋಲ್ಡ್ ಆಗಿ ನಡೀತಾರೋ ಅವರೇ ರಿಯಲ್ ಗೋಲ್ಡ್. ರಿಯಲ್ ಗೋಲ್ಡ್ಗೆ ವ್ಯಾಲ್ಯೂ ಇರುತ್ತೆ. स्लोगन, अपने श्रेष्ठ जीवन के प्रत्यक्ष प्रमाण द्वारा बाप को प्रत्यक्ष करो. ತನ್ನ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದಿಂದ ಬಾಬೋರನ್ನು ಪ್ರತ್ಯಕ್ಷ ಮಾಡಿ. ತನ್ನ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದಿಂದ ಬಾಬೋರನ್ನು ಪ್ರತ್ಯಕ್ಷ ಮಾಡಿ. ಅವ್ಯಕ್ತ ಇಶಾರೆ, ತಂದೆ ಸಮಾನ ಆಗ್ಬೇಕು ಹಾಗೂ ತಂದೆಗೆ ಸಮೀಪ ಹೋಗ್ಬೇಕು ಅಂದ್ರೆ ಅಪವಿತ್ರತೆ ಅರ್ಥಾತ್ ಕಾಮ ಮಹಾಶತ್ರು ಸ್ವಪ್ನ ಮಾತ್ರದಲ್ಲೂ ವಾರ್ ಮಾಡಬಾರ್ದು.
ತಂದೆ ಸಮಾನ ಆಗ್ಬೇಕು, ತಂದೆಗೆ ಸಮೀಪ ಹೋಗ್ಬೇಕಂದ್ರೆ ಅಪವಿತ್ರತೆ ಅಂದ್ರೆ ಕಾಮ ಮಹಾಶತ್ರು ಸ್ವಪ್ನದಲ್ಲೂ ವಾರ್ ಮಾಡಬಾರ್ದು. ಸದಾ ಸಹೋದರ ಸಹೋದರ ಸ್ಮೃತಿ ಸಹಜ ಹಾಗೂ ಸ್ವತಃ ಸ್ವರೂಪದಲ್ಲಿ ಬರಬೇಕು. आत्मा के असली गुण स्वरूप और शक्ति स्वरूप स्थिति से नीचे नहीं आओ. ಆತ್ಮದ ಅಸಲಿ ಗುಣ ಸ್ವರೂಪ ಹಾಗೂ ಶಕ್ತಿ ಸ್ವರೂಪದ ಸ್ಥಿತಿಯಿಂದ ಕೆಳಗೆ ಬರಬೇಡಿ. ಅಂದ್ರೆ ಆತ್ಮ ಸ್ವರೂಪದಲ್ಲೇ ಸ್ಥಿತ ಆಗಿ ಆತ್ಮದ ನಿಜ ಗುಣ ನಿಜ ಶಕ್ತಿ ಏನಿದೆ ಆ ಸ್ಥಿತಿಯಿಂದ ಕೆಳಗೆ ಬರಬೇಡಿ. ಸಹೋದರ ಸಹೋದರ ಸ್ಮೃತಿಯನ್ನ ಸಹಜ ಸ್ವತಃ ಮಾಡ್ಕೊಳ್ಳಿ. ಸಂಕಲ್ಪ ಸ್ವಪ್ನದಲ್ಲೂ ಕಾಮ ಮಹಾಶತ್ರು ಬರಬಾರ್ದು. ಅವಾಗಲೇ ನೀವು ತಂದೆ ಸಮಾನ ಹಾಗೂ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಚ್ಚಾ, ಓಂ ಶಾಂತಿ. ಮುರುಳಿನ ಎಂದು ಮಿಸ್ ಮಾಡಬಾರ್ದು. ಮುರುಳಿ ಬಗ್ಗೆ ಕೇರ್ಲೆಸ್ ಇರಬಾರ್ದು ನಿಮ್ಮ ಮಕ್ಕಳಿಗೆ. ಮತ್ತೆ ಬಾಬೋರಿಗ ಇವತ್ತು ವಿಶೇಷ ಡೈರೆಕ್ಷನ್ ಕೊಡ್ತೀನಿ ಅಂದ್ರಲ್ಲ, ವಿಶೇಷ ಡೈರೆಕ್ಷನ್ ಏನು, ನಾನು ಡೈರೆಕ್ಟಾಗಿ ಬಂದು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಿಮ್ದೆಲ್ಲವನ್ನು ಸಫಲ ಮಾಡ್ಕೊಳ್ಳಿ. ಯಾರ ಹತ್ರ ಇದೆ ಸೆಂಟ್ರ್ ತೆಗಿತೀರಾ, ಯಾವುದೇ ಸೇವೆಯಲ್ಲಿ ಸಫಲ ಮಾಡಿ. ಬಡವರಿದ್ದೀರಾ, ನಿಮ್ಮ ಮನೆಯಲ್ಲೇ ಬರೋರಿಗೆ ಅನೇಕ ಆತ್ಮಗಳಿಗೆ ಸಂದೇಶ ಕೊಡಿ. ಬಾಬೋರು ಎಲ್ಲ ಸಲಹೆನೂ ಕೊಟ್ಟಿದ್ದಾರೆ. ಆದರೆ ಮಾಡೋದು ಬಿಡೋದು ಎಲ್ರಿಗೂ ಅವರವರ ಅದೃಷ್ಟ. ಓಂ ಶಾಂತಿ. ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ನಿನ್ನ ಸ್ನೇಹಕ್ಕೆ ಮನಸೋತು ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಭಕ್ತಿಯ ಮಾಡುತ್ತ ಹುಡುಕುತ್ತ ಬಂದೆ, ಶಿಲೆಯಲ್ಲ ನೀನೆಂದು ಅರಿತುಕೊಂಡೆ. ಸಂಗಮಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಸಂಗಮ ಯುಗದಲ್ಲಿ ನಿನ್ನನ್ನು ಪಡೆದೆ, ನಿನ್ನಯ ಬಳಿ ಬಂದೆ ಬಾಬಾ, ನಿನ್ನಯ ಬಳಿ ಬಂದೆ. ಬಾಬಾ ಬಾಬಾ ಶಿವ ಬಾಬಾ, ಬಾಬಾ ಬಾಬಾ ಪ್ರಿಯ ಬಾಬಾ. ಬ್ರಹ್ಮನ ರಥದಲ್ಲಿ ನಿನ್ನನ್ನು ಕಂಡೆ, ನಿನ್ನಯ ನೋಟದಿ ಪ್ರೇಮವ ಕಂಡೆ.
ಶಿವ ಬಾಬಾ 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 ಪ್ರಿಯ ಬಾಬಾ. ನಿನ್ನ ನಿಜವ ಕಂಡೆ ಸಾಕಾರದಿ ಪ್ರೀತಿಯ ಕಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ ನಿನ್ನನ್ನು ಪಡಕೊಂಡೆ ಬಾಬಾ ನಿನ್ನನ್ನು ಪಡಕೊಂಡೆ. ನಿನ್ನಿಂದ ಸತ್ಯ ಜ್ಞಾನ ಅರಿತೆ ನಿನ್ನನ್ನು ಪಡಕೊಂಡೆ ಬಾಬಾ ನಿನ್ನನ್ನು ಪಡಕೊಂಡೆ. ಬಾಬಾ ಬಾಬಾ ಶಿವ ಬಾಬಾ 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 ಪ್ರಿಯ ಬಾಬಾ. ಲೋಕದ ಬಿಂದು ತಂದೆ ಈ ಲೋಕದಲ್ಲಿ ಪಾತ್ರವ ಕಂಡೆ. ಮೂಲ ಲೋಕದ ಬಿಂದು ತಂದೆ ಈ ಲೋಕದಲ್ಲಿ ಪಾತ್ರವ ಕಂಡೆ. ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ ನಿನ್ನಯ ಬಳಿ ಬಂದೆ.